ಕೊಲಾಜ್ ಒಂದು ಕೃತಿಯನ್ನು ತಯಾರು ಮಾಡ್ತಾನೆ. ಒಂದು ಕಡೆಗೆ ಇತಿಹಾಸ ಇಟ್ಕೋತಾನೆ, ಇನ್ನೊಂದು ಕಡೆಗೆ ಒಂದಿಷ್ಟು ತನ್ನ ಕಲ್ಪನೆಯ ಒಂದಿಷ್ಟು ಅಂಶಗಳನ್ನು ಸೇರಿಸ್ತಾನೆ. ಹಾಗೆ ಸೇರಿಸುವಾಗ ಕೊಲಾಜ್ಗಳು ಮಾಡುವಾಗ ಒಮ್ಮೊಮ್ಮೆ ಕೆಟ್ಟದ್ದು ನಿಮಗೆ ಗೊತ್ತಿದೆ. ಒಂದು ವಿಗ್ರಹಕ್ಕೆ ಅಲಂಕಾರ ಮಾಡಿರ್ತೀರಿ, ಆಭರಣಗಳನ್ನು ತೊಡಸ್ತೀರಿ. ಎಷ್ಟು ತೊಡಸ್ಬೇಕು? ವಿಗ್ರಹ ಕಾಣುವಷ್ಟೇ ತೊಡಸ್ಬೇಕು. ಅಂದ್ರೆ ಕಲ್ಪನೆ ಎಷ್ಟು ಬೆರೆಸ್ಬೇಕಂದ್ರೆ, ಒಂದು ಇತಿಹಾಸದ ವಿಗ್ರಹಕ್ಕೆ ನಾವು ಒಂದಿಷ್ಟು ಸೇರಿಸುವಾಗ, ಆಭರಣಗಳನ್ನು ಸೇರಿಸುವಾಗ ಆ ಮೂರ್ತಿ ಮರೆಯಾಗಿ ಹೋಗದ ಹಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಯಾರ್ದಿರ್ತೈತೆ ಅಂದ್ರೆ ಒಬ್ಬ ಕಾದಂಬರಿಕಾರನಿಗೆ ಇರ್ತದೆ. ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಬರುವಂತಹ ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಇವರು ರಾಣಿ ಸರಳಾದೇವಿ ವಿದ್ಯಾಸಂಸ್ಥೆಯ ಈ ಒಂದು ಸಭಾಂಗಣದಲ್ಲಿ ಹಮ್ಮಿಕೊಂಡಿರುವಂತಹ ಅಂಗಳದಲ್ಲಿ ತಿಂಗಳ ಪುಸ್ತಕ ಅನ್ನುವಂಥ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರು, ಹಿರಿಯರು ಆಗಿರ್ತಕ್ಕಂತಹ ಮಾನ್ಯ ಶ್ರೀ ಬಿ ಕೋದಂಡರಾಮ್ ಅವರೇ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಈ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕೆ ಲಕ್ಷ್ಮೀಶ್ ಅವರೇ, ಇದೀಗ ತಾನೇ ಉದ್ಘಾಟನೆ ಮಾಡಿ ನಿಮ್ಮನ್ನೆಲ್ಲ ಕೆಲವು ಪ್ರಚೋದನೆಯ ಮಾತುಗಳನ್ನು, ಬದುಕನ್ನು ಹೇಗೆ ನಡೆಸಬೇಕನ್ನೋದನ್ನು ವಿಷದಪಡಿಸಿರ್ತಕ್ಕಂತಹ ಪ್ರಾಧಿಕಾರದ ಅಧ್ಯಕ್ಷರು, ಆತ್ಮೀಯರಾದಂಥ ಡಾಕ್ಟರ್ ಮಾನಸ್ ಅವರೇ, ಈ ಕಾಲೇಜಿನ ಪ್ರಾಚಾರ್ಯರಾದಂಥ ಶ್ರೀ ಸುನೀಲ್ ಬಾಬು ಅವರೇ, ಈ ಕನ್ನಡ ಪುಸ್ತಕ ಪ್ರಾಧಿಕಾರದ ಆಡಳಿತಾಧಿಕಾರಿಗಳಾದಂತಹ ತುಂಬ ಕ್ರಿಯಾಶೀಲವಾದಂಥ ಕಿರಣ್ ಸಿಂಗ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಯಾವತ್ತೂ ಈ ಸಂಸ್ಥೆಯ ಹಿರಿಯರೇ, ಮುಂಭಾಗದಲ್ಲಿ ಆಸೀನರಾಗಿರುವಂತಹ ವಿದ್ಯಾರ್ಥಿಗಳು, ನಿಮ್ಮನ್ನು ಮುಳ್ಳಿನ ಕುರ್ಚಿಯ ಮೇಲೆ ಕುಳಿತಂಥ ವಿದ್ಯಾರ್ಥಿಗಳೇ ಮತ್ತು ಹೂವಿನ ಕುರ್ಚಿಯ ಮೇಲೆ ಕುಳಿತಂಥ ವಿದ್ಯಾರ್ಥಿಗಳಂತೆ ಸಂಬೋಧನೆ ಮಾಡ್ತೀರಿ. ಹಾಗೆ ಹೇಳ್ತಾ ಇದ್ದಂತೆ ಯಾರು ಮುಳ್ಳಿನ ಮೇಲೆ ಕುಳಿತಿದ್ದೀರಿ, ಹೂವಿನ ಮೇಲೆ ಕುಳಿತಿದ್ದೀರಿ, ಆ ಆಯ್ಕೆಯನ್ನು ನಿಮಗೆ ಬಿಟ್ಟು ಕೆಲವು ಮಾತುಗಳನ್ನು ನಾನಿಲ್ಲಿ ಆಡಲಿಕ್ಕೆ ಕೆಲವು ನಿಮಿಷ ಕಾಲ ತಮ್ಮೊಂದಿಗೆ ಈ ಪುಸ್ತಕದ ಕುರಿತು ಕೆಲವು ಮಾತುಗಳನ್ನು ಹಂಚಿಕೊಳ್ತೇನೆ. ತುಂಬ ಆಕರ್ಷಕವಾದಂಥ ಶೀರ್ಷಿಕೆ, ಅಂಗಳದಲ್ಲಿ ತಿಂಗಳ ಪುಸ್ತಕ ಅನ್ನುವಂಥದ್ದು. ಈ ಅಂಗಳ ಅನ್ನುವಂಥದ್ದು ಅದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಮನೆ ಅಂಗಳ ಇದ್ದಿರ್ಬೋದು, ಸಭಾಂಗಣ ಇದ್ದಿರ್ಬೋದು, ಅಥವಾ ಮೈದಾನದ ಅಂಗಳ ಕೂಡ ಇದ್ದಿರಬಹುದು. ನಾವು ಇದನ್ನೊಂದು ಮೈದಾನದ ಅಂಗಳ ಅಂತ ತಿಳ್ಕೊಂಡ್ರೆ, ಇವತ್ತೊಂದು ಪುಸ್ತಕ ಎಂಥ ಪುಸ್ತಕ ಅದು ಅಂದರೆ ತಿಂಗಳ ಪುಸ್ತಕ. ತಿಂಗಳಕ್ಕೂ ಕೂಡ ಎರಡು ಅರ್ಥ ಇದೆ. ಒಂದು ತಿಂಗಳ ಅಂದರೆ ಮಂತ್ ಅನ್ನುವಂಥದ್ದು ಒಂದು, ಇನ್ನೊಂದು ಚಂದಿರ ಅಂತ ಅರ್ಥ ಇದೆ. ಈ ಚಂದಿರನಂತ ಒಂದು ಅಪರೂಪದ ಗ್ರಂಥ ಈ ಅಂಗಳದಲ್ಲಿ ಬಂದು ನಿಂತಿದೆ. ಈ ಅಂಗಳದಲ್ಲಿ ನಾವೇನು ಮಾಡಬೇಕಾಗಿದೆ ಅಂತಂದರೆ, ಇವತ್ತು ಒಂದು ರೀತಿಯೊಳಗೆ ಅದರೊಂದಿಗೆ ಆಟ ಆಡಬೇಕು. ಆಟ ಆಡೋದಂದ್ರೆ ಮಾತು ಆಡೋದು. ಈ ಅಂಗಳದ ಈ ಪುಸ್ತಕದ ಕುರಿತು, ಚಂದಿರನ ಹಾಗೆ ಇರುವಂಥ ಒಂದು ಅಪರೂಪದ ಪುಸ್ತಕದ ಕುರಿತು ಕೆಲವು ಆಟದ ಮಾತುಗಳನ್ನು, ಮಾತಿನ ಆಟವನ್ನು ನಾನಿಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಿಂತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೀಗಾಗಲೇ ಗೊತ್ತಾಗಿದೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕನ್ನಡದ ಸಣ್ಣ ಕಥೆಗಳಿಗೆ ಅಸ್ಥಿವಾರವನ್ನು ಹಾಕಿದರು. ಅವರಿಂದಲೇ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕನ್ನಡ ಕಥಾ ಪರಂಪರೆ ಮುಂದುವರೆದುಕೊಂಡು ಬಂದಿದೆ ಅನ್ನೋದನ್ನು ಅವರು ಅಸ್ಥಿವಾರ ಹಾಕಿದವರು. ಕನ್ನಡ ಆಸ್ತಿನೂ ಅಂತರ, ಕನ್ನಡದ ಸಣ್ಣ ಕಥೆಗೆ ಅಸ್ಥಿವಾರ ಹಾಕಿದವರು ನಿಜ. ನಾವು ಮಾಸ್ತಿಯವರನ್ನು ಕೇವಲ ಕಥೆಗಾರರಂತೆ ಗುರುತಿಸುವ ಒಂದು ಪರಂಪರೆ ಇದೆ. ಆದರೆ ಅವರ ಇಡಿಯಾಗಿರ್ತಕ್ಕಂಥ ಸಾಹಿತ್ಯ ಪ್ರಕಟಣೆಯನ್ನು ಗಮನಿಸಿದರೆ ಅವರು ಕಥೆಗಾರರು ಹೌದು, ಬಹಳ ಮಹತ್ವದ ಕಾದಂಬರಿಕಾರರು ಹೌದು. ಎಷ್ಟು ಮಹತ್ವದ ಕಾದಂಬರಿಕಾರರು ಅಂತಂದರೆ, ಅವರು ಬರೆದಂತಹ ಒಂದು ಕಾದಂಬರಿ, ಈಗಾಗಲೇ ಪ್ರಾಚಾರ್ಯರು ಹೇಳಿದರು, ಇವತ್ತೇನು ನಾವು ಚರ್ಚೆ ಮಾಡ್ತಿದ್ವಲ್ಲ, ಈ ಕಾದಂಬರಿ ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಿರ್ತಕ್ಕಂಥ ಒಂದು ಮಹತ್ವದ ಕೃತಿ ಅದಾಗಿದೆ ಅನ್ನೋದನ್ನು ನೋಡಬೇಕು. ಅವರು 3 ಕಾದಂಬರಿಗಳನ್ನು, ಒಂದು ಕಿರು ಕಾದಂಬರಿ ಮತ್ತು 2 ದೊಡ್ಡ ಕಾದಂಬರಿಗಳನ್ನು ಬರೆದಿದ್ದಾರೆ. ಬಹಳ ತುಂಬ ಜನಪ್ರಿಯವಾದಂಥ ಒಂದು ಸುಬ್ಬಣ್ಣ ಅನ್ನುವಂಥದ್ದು, ಅದು ನೀಳಗತೆ ಅಂತಲೂ ಕರೀತಾರೆ ಮತ್ತು ಕಿರು ಕಾದಂಬರಿ ಅಂತ ಕರೀತಾರೆ, ಅದನ್ನು ಬರೆದಿದ್ದಾರೆ. ಅದು ಸಾಮಾಜಿಕ ಒಂದು ಆಯಾಮವನ್ನು ಇಟ್ಕೊಂಡು ರಚನೆ ಮಾಡಿದಂಥ ಒಂದು ಕೃತಿ ಅದೊಂದು. ಆದರೆ ಈ 2 ಕೃತಿಗಳು, ಇನ್ನೆರಡು ಕೃತಿಗಳಿದೆಯಲ್ಲ ಕಾದಂಬರಿಗಳು, ಚನ್ನಬಸವ ನಾಯಕ ಮತ್ತು
ಇವತ್ತೇನು ಚರ್ಚೆ ಮಾಡ್ತೀವಲ್ಲ ನಾವು ಚಿಕ್ಕವೀರ ರಾಜೇಂದ್ರ, ಇವೆರಡೂ ಐತಿಹಾಸಿಕವಾಗಿರ್ತಕ್ಕಂಥ ಕಾದಂಬರಿಗಳು. ಈ ಕಾದಂಬರಿ 1956ರಲ್ಲಿ ಪ್ರಕಟವಾಗಿದೆ. ಅದಕ್ಕೆ ಪ್ರಶಸ್ತಿ ಬಂದದ್ದು 1983ರಲ್ಲಿ. 1956ರಲ್ಲಿ ಪ್ರಕಟವಾದಂಥ ಒಂದು ಕೃತಿಯನ್ನ 2020ರಲ್ಲಿ ಅಂದರೆ 70 ವರ್ಷಗಳ ನಂತರ 70 ವರ್ಷಗಳ ನಂತರ ನಾವು ಅದನ್ನು ಚರ್ಚೆ ಮಾಡ್ತೀವಿ. ಇವತ್ತಿನವರೆಗೂ ಒಂದು ಪಠ್ಯ ಜೀವಂತ ಇದೆಯಾ ಅಂದರೆ ಅದರಲ್ಲಿರ್ತಕ್ಕಂಥ ಸತ್ವದ ಕಾರಣ ಅಂತ ನಾನು ಭಾವಿಸಿದ್ದೇನೆ. ಯಾವ ಕೃತಿ ಸತ್ವಯುತ ಆಗಿರ್ತದೋ ಅದು ಕಾಲದ ಹೊಡೆತಗಳನ್ನು ದಾಟಿ 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 ಇವತ್ತಿನವರೆಗೂ ಬಂದು ನಮ್ಮ ಎದುರಿಗೆ ನಿಲ್ತದೆ. ಅಂದರೆ ನಾವು ಇವತ್ತು ಚಿಕ್ಕವೀರ ರಾಜೇಂದ್ರ ಕುರಿತು ಚರ್ಚೆ ಮಾಡ್ತಿದ್ವಿ ಅಂದ್ರೆ ಆ ಪಠ್ಯ ಇವತ್ತಿನವರೆಗೂ ಜೀವಂತ ಇದೆ ಅಂತ. ಜೀವಂತವಿರುವ ಪಠ್ಯಕ್ಕೆ ಅಂಥದ್ದೊಂದು ಆಂತರಂಗಿಕವಾದಂಥ ಒಂದು ಸತ್ವ ಇರ್ತದೆ. ಆ ಸತ್ವದ ಕುರಿತು ಯಾಕೆ ಈ ಕಾದಂಬರಿ ಮಹತ್ವದ್ದು ಅನ್ನೋ ಕುರಿತು ನಾನು ಕೆಲವು ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಲ್ಪ ಒಂದು ಹೆಜ್ಜೆಯನ್ನು ಹಿಂದಕ್ಕಿಡಬೇಕು. ಏನು ಅಂತಂದ್ರೆ, ಇವತ್ತೇನು ನಾವು ಐತಿಹಾಸಿಕ ಕಾದಂಬರಿ ಅಂತ ನಾವು ಇವತ್ತು ಮಾತಾಡ್ತಿದ್ವಲ್ಲ, ಇದು ಕನ್ನಡದಲ್ಲಿ ಅನುವಾದದ ಮೂಲಕ, ನಾನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷನಾಗಿರೋದ್ರಿಂದ ಅದು ಅನುವಾದ ಅಕಾಡೆಮಿ, ಅನುವಾದದ ಮೂಲಕವೇ ಕನ್ನಡದಲ್ಲಿ ಕಾದಂಬರಿ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಪ್ರವೇಶ ಮಾಡುತ್ತೆ. ಕೆಂಪು ನಾರಾಯಣನ ಮುದ್ರಾ ಮಂಜೂಷ್ ಇದ್ದಿರ್ಬೋದು, ಆಮೇಲೆ KV ಅಯ್ಯರ್ ಅವರ ಶಾಂತಲಾ ಇದ್ದಿರ್ಬೋದು, ತರಾಸು ಅವರ ದುರ್ಗಾಸ್ತಮಾನ ಇದ್ದಿರ್ಬೋದು. ಹೀಗೆ ಕನ್ನಡದಲ್ಲಿ ದೊಡ್ಡದಾಗಿರ್ತಕ್ಕಂಥ ಐತಿಹಾಸಿಕ ಕಾದಂಬರಿಗಳ ಒಂದು ದೊಡ್ಡ ಪರಂಪರೆ ಇದೆ. ಆ ಪರಂಪರೆಯ ಒಂದು ಬಹಳ ಮುಖ್ಯವಾದಂಥ ಒಂದು ಗ್ರಂಥ ಯಾವುದು ಅಂತಂದ್ರೆ ಇದು ಚಿಕ್ಕವೀರ ರಾಜೇಂದ್ರ ಅನ್ನುವಂಥದ್ದು. ಈ ಐತಿಹಾಸಿಕ ಕಾದಂಬರಿ ಅಂತ ಏನು ಹೇಳ್ತೀವಲ್ಲ ಅದಕ್ಕೊಂದು ಸ್ವರೂಪ, ಅದರದೊಂದು ಬೇರೆ ರೀತಿ ಇರ್ತದೆ. ಅದು ಬೇರೆ ಐತಿಹಾಸಿಕ ಕಾದಂಬರಿಯ ಒಂದು ಲಕ್ಷಣ ಹೆಂಗಿರ್ತದೆ ಅಂದ್ರೆ ಚರಿತ್ರೆಯ ಚೌಕಟ್ಟಿನೊಳಗೆ ಕಲ್ಪನೆಯ ಬೆರಕೆಯನ್ನ ಮಾಡಿರ್ತದೆ. ಚರಿತ್ರೆಯ ಚೌಕಟ್ಟು ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಆದರೆ ಹೇಳಿದ್ರೆ ಅದೊಂದು ಚರಿತ್ರಾ ಪುಸ್ತಕ ಆಗುತ್ತೆ. ಕಾದಂಬರಿ ಆಗ್ಬೇಕಾದ್ರೆ ಚರಿತ್ರೆಯ ಚೌಕಟ್ಟಿನೊಳಗೆ ಕಲ್ಪನೆಯ ಅದನ್ನ ಒಂದು ಸೇರಿಸ್ಬೇಕಾಗತ್ತೆ. ಇದು ನಿಮಗೆಲ್ಲ ತುಂಬಾ ಜನಪ್ರಿಯ ಒಂದು ಶಬ್ದ ಗೊತ್ತಿದೆ, ಕೊಲಾಜ್ ಅಂತ ಹೇಳ್ಕೊಂಡು. ನೀವು ಮೊಬೈಲ್ನೊಳಗೆ ಕೊಲಾಜ್ ಮಾಡ್ತಿರಲ್ಲ, ಇದೊಂದು ಎಲ್ಲ ಸೇರಿಸಿ ಒಂದು ಸುಂದರವಾದಂಥ ಆಕೃತಿ ಮಾಡ್ತೀರಿ. ಈ ಕಾದಂಬರಿಕಾರ, ಐತಿಹಾಸಿಕ ಕಾದಂಬರಿಕಾರ ಕೊಲಾಜ್ ಒಂದು ಕೃತಿಯನ್ನು ತಯಾರು ಮಾಡ್ತಾನೆ. ಒಂದ್ ಕಡೆಗೆ ಇತಿಹಾಸ ಇಟ್ಕೋತಾನೆ, ಇನ್ನೊಂದು ಕಡೆಗೆ ಒಂದಿಷ್ಟು ತನ್ನ ಕಲ್ಪನೆಯ ಒಂದಿಷ್ಟು ಅಂಶಗಳನ್ನು ಸೇರಿಸ್ತಾನೆ. ಹಾಗೆ ಸೇರಿಸುವಾಗ, ಕೊಲಾಜ್ಗಳು ಮಾಡುವಾಗ ಒಮ್ಮೊಮ್ಮೆ ಕೆಟ್ಟದ್ದು ನಿಮಗೆ ಗೊತ್ತಿದೆ. ಒಂದು ವಿಗ್ರಹಕ್ಕೆ ಅಲಂಕಾರ ಮಾಡಿರ್ತೀರಿ, ಆಭರಣಗಳನ್ನು ತೊಡಸ್ತೀರಿ. ಎಷ್ಟು ತೊಡಸ್ಬೇಕು? ವಿಗ್ರಹ ಕಾಣುವಷ್ಟೇ ತೊಡಸ್ಬೇಕು. ಅಂದ್ರೆ ಕಲ್ಪನೆ ಎಷ್ಟು ಬೆರೆಸ್ಬೇಕಂದ್ರೆ ಒಂದು ಇತಿಹಾಸದ ವಿಗ್ರಹಕ್ಕೆ ನಾವು ಒಂದಿಷ್ಟು ಸೇರಿಸುವಾಗ, ಆಭರಣಗಳನ್ನು ಸೇರಿಸುವಾಗ ಆ ಮೂರ್ತಿ ಮರೆಯಾಗಿ ಹೋಗದ ಹಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಯಾರ್ದಿರ್ತೈತೆ ಅಂದ್ರೆ ಒಬ್ಬ ಕಾದಂಬರಿಕಾರನಿಗೆ ಇರ್ತದೆ. ಅಂದ್ರೆ ಅಲಂಕಾರವೇ ವಿಜೃಂಭಣೆ, ಆಭರಣಗಳೇ ವಿಜೃಂಭಿಸಿ ಮೂರ್ತಿ ಮಾಯವಾಗುವ ಹಾಗೆ ಮಾಡಬಾರದು. ಇಂಥ ಒಂದು ದೊಡ್ಡ ಹೊಣೆಗಾರಿಕೆ, ದೊಡ್ಡ ಜವಾಬ್ದಾರಿ ಐತಿಹಾಸಿಕ ಕಾದಂಬರಿಯ ರಚನೆ ಮಾಡುವವನಿಗೆ. ಸಾಮಾಜಿಕ ಕೃತಿಯನ್ನು ರಚನೆ ಮಾಡುವವನಿಗೆ ತುಂಬಾ ಸ್ವಾತಂತ್ರ್ಯ ಇರ್ತದೆ. ಆದರೆ ಐತಿಹಾಸಿಕ ಕಾದಂಬರಿಗಳ ರಚನೆ ಮಾಡುವವರಿಗೆ ಒಂದಿಷ್ಟು ಅಡಚಣೆಗಳಿರ್ತವೆ. ಅದನ್ನು ಬೇಕಾದ್ರೆ ಅಡಚಣೆ ಅಂತ ತಿಳ್ಕೊಳ್ಳೋದ್ರ ಬದಲು ಹೀಗೆ ತಿಳ್ಕೊಬಹುದು. ಒಂದು ಗಿಡ ಇರ್ತದೆ, ಗಿಡ ಮೇಲೆ ಹೂ ಅರಳಿಸ್ಬೇಕಾಗಿದ್ರೆ ನೆಲದೊಳಗೆ ಅದು ಬೇರು ಬಿಟ್ಕೋಬೇಕು. ಐ ಆಮ್ ಫ್ರೀ ಲೈಕ್ ಎ ರೂಟೆಡ್ ಟ್ರೀ ಅಂತ ಒಬ್ಬ ಲೇಖಕ ಹೇಳ್ತಾನೆ. ನಾನು ಫ್ರೀ ಇದ್ದೇನೆ. ಎಷ್ಟು ಮುಕ್ತ ಇದ್ದೇನೆ ಅಂದ್ರೆ ಹೂಗಳನ್ನು, ಫಲಗಳನ್ನು ಕೊಡಲಿಕ್ಕೆ ಮುಕ್ತ ಇದ್ದೇನೆ. ಯಾಕೆ ಅಂದ್ರೆ ಬೇರುಗಳು ನೆಲದಲ್ಲಿವೆ. ಚರಿತ್ರೆಯೊಳಗೆ ನಾವು ಬೇರೆ ಇಟ್ಕೊಂಡು ಕೂತ್ರೆ ಸುಂದರವಾಗಿರತಕ್ಕಂತಹ ಹೂವನ್ನ, ಕಾದಂಬರಿಯನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ. ಫ್ರೀಡಮ್ ಮತ್ತು ರಿಸ್ಟ್ರಿಕ್ಷನ್ ದೇ ಗೋ ಟುಗೆದರ್. ಅವೆರಡೂ ಏಕಕಾಲಕ್ಕೆ ಹೋಗ್ಬೇಕಾದದ್ದು. ಹೇಗೆ ಬೇಕಾದರೂ ಫ್ರೀಡಮ್ ಅನ್ನು ತಗೊಂಡು ಐತಿಹಾಸಿಕ ಕಾದಂಬರಿ ರಚನೆಯನ್ನ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನ. ಈ ಐತಿಹಾಸಿಕ ಕಾದಂಬರಿ ರಚನೆ ಮಾಡೋರಿಗೆ ಒಂದು ಪೂರ್ವಭಾವಿ ವಾರ್ಮಪ್ ಮಾಡ್ಕೋಬೇಕಾಗತ್ತೆ, ತಯಾರಿ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಒಮ್ಗೆ ಐತಿಹಾಸಿಕ ಕಾದಂಬರಿಯನ್ನ ರಚಿಸ್ಲಿಕ್ಕೆ ಆಗೋದಿಲ್ಲ. ಈ ಇತಿಹಾಸದ ಕುರಿತು ಏನೇನು ಆಕರಗಳಿವೆ, ಸೋರ್ಸ್ ಮಟೀರಿಯಲ್ ಏನದ ಅನ್ನೋದನ್ನ
ಅದನ್ನ ಅವರು ಸಂಗ್ರಹ ಮಾಡ್ಕೋಬೇಕಾಗತ್ತೆ. ಮಾಸ್ತಿಯವರು ಅಂಥದ್ದೊಂದು ವಾರ್ಮಪ್ ಕೆಲಸವನ್ನ, ಅಂಥದ್ದೊಂದು ಕೆಲಸವನ್ನ ಅವರು ಖಂಡಿತವಾಗಿ ಮಾಡಿದ್ದಾರೆ. ಅವರ ಎದುರಿಗೆ ಅವರು ಈ ಕೃತಿಯನ್ನ ಬರೆಯುವ ಸಂದರ್ಭದೊಳಗೆ ಅವರ ಎದುರಿಗೆ ಇದ್ದಂಥ ಆಕರ ಗ್ರಂಥಗಳು ಯಾವುವು ಅಂತಂದ್ರೆ ಚಿಣ್ಣಪ್ಪನವರ ಪಟ್ಟೇಲು ಪಳಮೆ ಅನ್ನುವಂಥ ಒಂದು ಕೃತಿ ಅವ್ರಿಗಿತ್ತು. ಅದು ಜಾನಪದ ಸಂಗ್ರಹದೊಂದು. ಅದನ್ನು ಗ್ರಹಿಸಿಕೊಂಡು ಜಾನಪದರ ನಂಬಿಕೆಗಳು, ಅವರ ಆಚರಣೆಗಳು ಹೇಗಿದ್ದು ಅನ್ನೋದನ್ನ ಆ ಕೃತಿಯ ನೆಲೆಯೊಳಗೆ ಇಟ್ಕೊಂಡು ತಮ್ಮ ಕೃತಿಯಲ್ಲಿ ಅವುಗಳನ್ನೆಲ್ಲ ಬಳಸ್ತಾ ಹೋಗ್ತಾರೆ. ಇನ್ನು BL ರೈಸ್ ಅವರು ಬಹಳ ದೊಡ್ಡ ಚರಿತ್ರೆಕಾರರವರು. BL ರೈಸ್ ಅವರ ಗೆಜೆಟಿಯರ್ ಅನ್ನ, ಮೈಸೂರು ಅಂಡ್ ಕೂರ್ಗ್ ಅನ್ನುವಂಥ ಒಂದು ಗೆಜೆಟಿಯರ್ ಮುಂದಿಟ್ಕೊಂಡು ಅದನ್ನು ಅಧ್ಯಯನ ಮಾಡಿ ಚಾರಿತ್ರಿಕ ಸಂಗತಿಗಳು ಏನು ಸಿಗುತ್ತವು ಅಂದ್ರೆ, ಈ ನಾನು ಚಿಕ್ಕವೀರ ರಾಜೇಂದ್ರ ಕಾದಂಬರಿಯನ್ನು ರಚನೆ ಮಾಡಬೇಕಾದ್ರೆ ಚಾರಿತ್ರಿಕ ಸಂಗತಿಗಳು BL ರೈಸ್ ಅವರ ಕೃತಿಯಲ್ಲಿ ಏನೇನು ಸಿಗ್ತದೆ ಅನ್ನೋದನ್ನ ಶೋಧ ಮಾಡಿಕೊತಾರೆ. ಅದೇ ರೀತಿಯೊಳಗೆ ಮುತ್ತಣ್ಣ ಅನ್ನೋರು ಎ ಟೈನಿ ಮಾಡೆಲ್ ಸ್ಟೇಟ್ ಆಫ್ ಸೌತ್ ಇಂಡಿಯಾ ಅಂತ ಒಂದು ಕೃತಿಯನ್ನು ಬರೆದಿದ್ದಾರೆ. ಅದ್ರ ಹೆಸರು ಎಷ್ಟು ಚಂದದ ಅಂದ್ರೆ, ಟೈನಿ ಕೊಡಗು ಚಿಕ್ಕದಾದಂಥ ಒಂದು ರಾಜ್ಯ, ಆದರೆ ಮಾಡೆಲ್ ಸ್ಟೇಟ್ ಅಂತ, ಅದು ತುಂಬಾ ಮಾದರಿ ರೂಪದ ಒಂದು ರಾಜ್ಯ, ಅದೊಂದು ಸ್ಟೇಟ್, ಅದೊಂದು ಸದರ್ನ್ ಇಂಡಿಯಾದೊಳಗೆ ಅದನ್ನು ಕೂಡ ಇಟ್ಕೊಂಡಿದ್ದಾರೆ. ಅದೇ ತೆರನಾಗಿ ಮೊಗ್ಲಿಂಗ್ ಅನ್ನುವ ಒಬ್ಬ, ತಮಗೆಲ್ಲ ಗೊತ್ತ ಅವನ ಹೆಸರು, ಚರಿತ್ರಕಾರ, ರಾಜೇಂದ್ರ ನಾಮೆ ಅಂತ ಈಗಾಗಲೇ ಬರೆಸಿರ್ತಾರೆ. ಅಂದ್ರೆ ದೊಡ್ಡವೀರ ರಾಜ, ಈ ಚಿಕ್ಕವೀರ ರಾಜೇಂದ್ರ ಇವತ್ತೇನದಲ್ಲ ಇವರ ದೊಡ್ಡಪ್ಪ, ಅವನ ಅವಧಿಯೊಳಗೆ ರಾಜೇಂದ್ರ ನಾಮೆ ಅಂತ ಒಂದು ಗ್ರಂಥವನ್ನ ಒಂದಿಷ್ಟು ಬರೆಸಿಟ್ಟಿರ್ತಾರ. ಆ ಕೃತಿಯನ್ನು ಸಂಪಾದನೆ ಮಾಡಿ ಮೊಗ್ಲಿಂಗ್ ಕೊಟ್ಟಿದ್ದಾನೆ. ಅದೇ ರೀತಿಯೊಳಗೆ ಆ ಚಿಕ್ಕವೀರ ರಾಜೇಂದ್ರನ ಸಮಕಾಲೀನ ಆಗಿರ್ತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ, ಆತ ವಿಲಿಯಂ ಜೆಫರ್ಸನ್ ಅಂತ ಆತನ ಹೆಸರು. ಆ ವಿಲಿಯಂ ಜೆಫರ್ಸನ್ ಪ್ರವಾಸ ಮಾಡ್ತಾ ಇದ್ದಾಗ ಇಲ್ಲಿ ತಾನು ಕಂಡಿರ್ತಕ್ಕಂಥ ಅನುಭವವನ್ನ ಪ್ರವಾಸ ಕಥನದ ರೂಪದಲ್ಲಿ ಒಂದು ಪುಟ್ಟ ಟಿಪ್ಪಣಿಯನ್ನ ಮಾಡಿದ್ದಾನೆ. ಅದೆಲ್ಲವನ್ನ ಇಟ್ಕೊಂಡು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಈ ಕಾದಂಬರಿಯನ್ನ ರಚನೆ ಮಾಡಿದ್ದಾರೆ. ಅಂದ್ರೆ ಒಬ್ಬ ಐತಿಹಾಸಿಕ ಕಾದಂಬರಿ ಬರೆಯುವವನಿಗೆ ಎಷ್ಟೆಲ್ಲ ಶ್ರಮವನ್ನು ವಹಿಸಬೇಕಾಗತ್ತೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಈ ಸಂಗತಿಯನ್ನ ನಾನು ಹೇಳಿದೆ. ಐತಿಹಾಸಿಕ ಕಾದಂಬರಿಗಳು ಸಾಮಾನ್ಯವಾಗಿ ಕಥಾನಾಯಕ, ಆ ಕಥಾನಾಯಕ ಸಾಮಾನ್ಯವಾಗಿ ಅವ ಆದರ್ಶ ಪುರುಷ ಇರ್ತಾನೆ, ಆತ ತ್ಯಾಗಜೀವಿ ಇರ್ತಾನ, ಆತ ಪ್ರಜಾಹಿತ ಕಾಪಾಡುವಂತ ರಾಜ ಇರ್ತಾನ, ಆತ ದೇಶಭಕ್ತ ಇರ್ತಾನ, ಭವ್ಯ ಚರಿತ್ರೆ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಆದರೆ ಮಾಸ್ತಿಯವರ ಈ ಕಾದಂಬರಿಯನ್ನು ಗಮನಿಸಿದರೆ ತುಂಬಾ ಭಿನ್ನವಾದಂತಹ ಒಂದು ಪಾತ್ರವನ್ನು ತಗೋತಾರೆ. ಈವರೆಗೆ ಬಂದಿರತಕ್ಕಂಥ ಐತಿಹಾಸಿಕ ಕಾದಂಬರಿಗಳ ನಾಯಕರಿಗಿಂತ ಭಿನ್ನವಾದಂಥ ಒಂದು ಪಾತ್ರವನ್ನು ಅವರು ಸೃಷ್ಟಿ ಮಾಡ್ತಾರೆ. ಇದು ಯಾವ ಪಾತ್ರ ಅಂತಂದ್ರೆ ಚಿಕ್ಕವೀರ ರಾಜೇಂದ್ರ. ಇಲ್ಲಿ ನಾನೇನು ಮೇಲೆ ಹೇಳಿದ್ನಲ್ಲ, ಒಬ್ಬ ಇಡೀ ಐತಿಹಾಸಿಕ ಕಾದಂಬರಿಗಳಲ್ಲಿರುವಂತಹ ಲಕ್ಷಣಗಳ, ನಾಯಕನ ಲಕ್ಷಣಗಳು ಇವನಲ್ಲಿ ಯಾವೂ ಇಲ್ಲ. ತುಂಬಾ ಭಿನ್ನವಾದಂಥ ಕತೆ ಹೇಳಲಿಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ದೌರ್ಬಲ್ಯಗಳ ಕಾರಣದಿಂದ, ತನ್ನ ಸುತ್ತಲಿನ ಪರಿಸರದ ಕಾರಣದಿಂದ ತಾನು ಮತ್ತು ತನ್ನ ರಾಜ್ಯ ಹೇಗೆ ಪತನಗೊಳ್ಳುತ್ತ ಅನ್ನೋದನ್ನು ಹೇಳಬೇಕಾಗಿದೆ ಅವರಿಗೆ. ಅವ್ರಿಗಿಲ್ಲಿ ವಿಜೃಂಭಿಸಿ ಹೇಳುವಂಥದ್ದಿಲ್ಲ. ಒಬ್ಬ ರಾಜ್ಯವನ್ನ ಆಡಳಿತ ಮಾಡುವ ವ್ಯಕ್ತಿ ನೈತಿಕವಾಗಿ ಗಟ್ಟಿಯಾಗಿರದಿದ್ದರೆ, ಅವನ ಸುತ್ತಲೂ ಪಿತೂರಿಗಳು ನಡೆಯದೇ ಇದ್ರೆ ಒಂದು ರಾಜ್ಯ ಖಂಡಿತವಾಗಿಯೂ ಗಟ್ಟಿಯಾಗಿ ನಿಲ್ಲುತ್ತಂತ ತೋರಿಸಿಕೊಡ್ಬೇಕಾಗಿದೆ. ಆ ಹಿನ್ನೆಲೆಯೊಳಗ ಒಬ್ಬ ಪತಿತನ, ಒಂದು ಪತನಮುಖಿ ಚಲನೆಯ ನಾಯಕನನ್ನ ಕೇಂದ್ರದೊಳಗೆ ಇಟ್ಕೊಂಡು ಅವರು ಈ ಕಾದಂಬರಿಯನ್ನ ರಚನೆ ಮಾಡಿದ್ದಾರೆ. ಒಂದು ರೀತಿಯೊಳಗೆ ಇವನು ನೋಡಿದ್ರೆ ಒಂದೊಂದು ಸಾರಿ ಈ ಕಾದಂಬರಿಯನ್ನು ದುರಂತ ಕಾದಂಬರಿ ಅಂತ ಕರೀಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನನಗಂತೂ ಇದು ದುರಂತ ಕಾದಂಬರಿ ಅಂತ ಅನಿಸೋದಿಲ್ಲ. ಯಾಕೆ ಅಂದ್ರೆ ದುರಂತ, ನೀವೆಲ್ಲ ಇಲ್ಲಿ BA ವಿದ್ಯಾರ್ಥಿಗಳಿದ್ದಾರೋ PUC ವಿದ್ಯಾರ್ಥಿಗಳು, ದುರಂತ ಅನ್ನೋದ್ರ, ದುರಂತ ನಾಟಕದ ಕುರಿತು ಒಂದು ಸಣ್ಣ ವಿವರಣೆ ಕೊಟ್ಟರೆ ನಿಮ್ಗೆ ಸ್ಪಷ್ಟ ಆಗತ್ತದು. ಪದವಿ ವಿದ್ಯಾರ್ಥಿಗಳಿದ್ರೆ ಅದು ಗೊತ್ತಾಗ್ತಿತ್ತು. ಈ ದುರಂತ ನಾಟಕದೊಳಗ ನಾಯಕ ಇರ್ತಾನ, ತುಂಬಾ ಉದಾತ್ತ ಇರ್ತಾನ, ಬಹಳ ಒಳ್ಳೆ ಗುಣಗಳಿರ್ತವು, ಸಣ್ಣದೊಂದು ದೋಷ ಇರ್ತೈತಿ. ಅಥಲೋ ತುಂಬಾ 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 ದೊಡ್ಡ ನಾಯಕ, ಆದ್ರೆ ಅವನಲ್ಲಿ ಸಂಶಯ, ಮತ್ಸರ ಅಂತಕ್ಕಂಥ ಸಣ್ಣ ದೋಷ ಇರ್ತೈತಿ. ಅಂದ್ರೆ ದೊಡ್ಡ ವ್ಯಕ್ತಿಯೊಬ್ಬ ಸಣ್ಣ ದೋಷದ ಕಾರಣದಿಂದ ಪತನ ಹೊಂತರ, ಅದು ದುರಂತ ನಾಟಕದ ಲಕ್ಷಣಗಳು. ಈ ಕಾದಂಬರಿಯನ್ನು ದುರಂತ ನಾಟಕ ಅಂತ ಕರೀಲಿಕ್ಕೆ ಪ್ರಯತ್ನ ಪಟ್ಟವ್ರಿಗೆ ಇದನ್ನ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಚಿಕ್ಕವೀರ ರಾಜೇಂದ್ರ ಯಾವ ಹಿನ್ನೆಲೆಯೊಳಗೆ ಆತ ಉದಾತ್ತವಾದಂಥ ಪಾತ್ರ ಅಂದ್ರೆ, ಅವನಲ್ಲಿ ಯಾವುದೇ ಉದಾತ್ತವಾದಂಥ ಲಕ್ಷಣಗಳಿಲ್ಲ. ಅವನ ವೈಯಕ್ತಿಕವಾಗಿ ತುಂಬಾ ಪತಿತನಾದಂತಹ ವ್ಯಕ್ತಿ. ಚಿಕ್ಕವೀರ ರಾಜೇಂದ್ರ ತನಗೆ ಸಿಕ್ಕಿರ್ತಕ್ಕಂಥ ಅಧಿಕಾರವನ್ನು ಸಿಕ್ಕಾಪಟ್ಟೆ ದುರುಪಯೋಗ ಮಾಡಿಸಿಕೊಂಡು ಪತಿತನಾದಂಥ ವ್ಯಕ್ತಿ. ಆ ಕಾರಣಕ್ಕಾಗಿ, ಯಾಕೆಂದ್ರೆ
ದುರಂತ ನಾಟಕದಲ್ಲಿ ಅವನಿಗೆ ನಾಯಕನಿಗೆ ಒಂದು ವೇಳೆ ದುರಂತ ಸಂಭವಿಸಿದರೆ ಅಲ್ಲಿ ಪ್ರೇಕ್ಷಕರಾದಂಥ ನಮಗೆ ಪಿಟಿ ಆ್ಯಂಡ್ ಫಿಯರ್ ಉಂಟಾಗುತ್ತೆ. ಪಿಟಿ ಆ್ಯಂಡ್ ಫಿಯರ್ ಇಲ್ಲಿ ಆಗೋದೇ ಇಲ್ಲ. ಈ ಚಿಕ್ಕವೀರ ರಾಜೇಂದ್ರನ ಕೊನೆಯನ್ನು ನೋಡ್ತಾ ಇದ್ದಂತೆ ನಮಗೇನು ಅಯ್ಯೋ ಪಾಪ ಹೀಗಾಯ್ತಲ್ಲ ಇವನು ಬದುಕಿನೊಳಗಂತ ನಮಗೆ ಅನಿಸೋದಿಲ್ಲ. ಯಾಕೆ ಅಂತಂದ್ರೆ ಅವ ಉದಾತ್ತ ನಾಯಕನಲ್ಲ. ಉದಾತ್ತ ನಾಯಕನಲ್ಲದ ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಕಾರಣಗಳಿಂದ ಮತ್ತು ಸುತ್ತಲಿನ ಪಿತೂರಿಗಳ ಕಾರಣದಿಂದ ಹೇಗೆ ತಾನು ಮತ್ತು ತನ್ನ ರಾಜ್ಯ ಪತನಗೊಳ್ಳುತ್ತಂತ ಹೇಳಿಸುವಂಥ ಕೆಲಸವನ್ನ ಇಲ್ಲೇ ಮಾಡ್ತಾರೆ. ಇವನಲ್ಲಿ ಒಟ್ಟಾರೆ ಒಳ್ಳೆ ಗುಣಗಳು ಇಲ್ಲವೇ ಇಲ್ಲ ಅಂತಂದ್ರೆ ಒಂದೆರಡು ಇವೆ. ಆದರೆ ಉದಾತ್ತ ನಾಯಕನಿಗೆ ಇರಬೇಕಾದಂಥ ಒಳ್ಳೆ ಗುಣಗಳಿಲ್ಲ. ಮರ್ಚೆಂಟ್ ಆಫ್ ವೆನಿಸ್ ನಾಟಕದೊಳಗೆ ಬಸಾನಿಯೋ ಶೈಲಾಕ್ನ ಬಗ್ಗೆ ಒಂದು ಮಾತು ಹೇಳ್ತಾನೆ. ಅವನ ವಿಚಾರ ಹೆಂಗದವ ಅಂತಂದ್ರೆ 2 ಬಶಲ್ ಅಂದ್ರೆ ಒಂದು 20 ಪೌಂಡ್ 22 ಪೌಂಡಿನೊಳಗೆ 2 ಗೋಧಿ ಕಾಳು ಸಿಕ್ಕ ಹಾಗೆ ಅಂತ ಹೇಳ್ತಾನೆ. ಅಂದ್ರೆ ಇಡಿಯಾಗಿ ಹೊಟ್ಟದ ತೌಡದ ಆ ಇಡೀ ತೌಡ್ನೊಳಗೆ ಸಿಕ್ಕದ್ದು 2 ಗೋಧಿ ಕಾಳು ಅಂತ ಹೇಳ್ತಾನೆ. ಹಾಗೆ ಚಿಕ್ಕವೀರ ರಾಜೇಂದ್ರನ ಸ್ವಭಾವದ ಒಂದು ದೊಡ್ಡ ತೌಡಿದೆ, ದುರ್ಗುಣಗಳ ತೌಡು ಹೊಟ್ಟಿದೆ. ಆ ಹೊಟ್ಟಿನೊಳಗೆ ಒಂದು ಹುಡುಕಾಡಿದ್ರೆ 1-2 ಸದ್ಗುಣಗಳು ಕಾಣ್ತವೆ. ಏನಂದ್ರೆ ಮಗಳ ಅವನ ಪಕ್ಕಕ್ಕೆ ಬಂದ್ರೆ ಕರಿಗೆ ಬಿಡ್ತಾನೆ. ಅವನೆಲ್ಲ ಕ್ರೌರ್ಯ ಮರೆಯಾಗತ್ತೆ. ಒಳ್ಳೆ ಗುಣವೇ, ಇದನ್ನು ಒಪ್ಕೊಳ್ಬೇಕು. ಅವನೆಲ್ಲ ಕ್ರೌರ್ಯದ ಮಧ್ಯದೊಳಗೆ ಮಗಳು ಬಂದು ಒಂದು ಮಾತು ಹೇಳಿದ್ರೆ ಕರಗ್ತಾನೆ. ಇದು ಒಳ್ಳೆ ಗುಣವೇ. ಆಮೇಲೆ ಇನ್ನೊಂದು ಎಂಥ ಗುಣ, ಒಟ್ಟಾರೆ ಇದೊಂದು ಬಹಳ ಮಹತ್ವದ ಗುಣ ಆತನದು. ಈ ಒಂದೇ ಒಂದು ಗುಣದ ಕಾರಣದಿಂದ ಆತನನ್ನು ಕ್ಷಮಿಸಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವು ಗಮನಿಸ್ಬೇಕು. ಈ ಚಿಕ್ಕವೀರ ರಾಜೇಂದ್ರ ಒಂದು ಥೀಮ್ ಇಲ್ಲ ಇದಕ್ಕೆ. ಕೆಲವು ಕಾದಂಬರಿಗಳು ಹೆಚ್ಚಾಗಿ ಕಥೆ ಇದ್ರೆ ಒಂದೇ ಒಂದು ಸಿಂಗಲ್ ಥೀಮ್ ಇರ್ತೈತಿ. ಕಾದಂಬರಿ ಯಾವಾಗಲೂ ಮಲ್ಟಿ ಥೀಮ್ಸ್ ಇರ್ತಾವೆ. ಬಹು ವಿಷಯ ವಸ್ತುವನ್ನು ಇಟ್ಕೊಂಡಿರ್ತವೆ. ಒಂದು ವಸ್ತುವಿನ ಮೇಲೆ ಅದು ಕೇಂದ್ರೀಕರಣ ಮಾಡೋದಿಲ್ಲ. ಈ ಕಾದಂಬರಿಯನ್ನು ನಾವು ಓದಿದ ನಂತರ ಒಂದಿಷ್ಟು ಹೀಗೆ ಅಲ್ಲಿಯ ಥೀಮ್ಗಳನ್ನು, ಅಲ್ಲಿಯ ವಿಷಯ ವಸ್ತುಗಳನ್ನು ಹೀಗೆ ಪಟ್ಟಿ ಮಾಡಬಹುದು. ಮುಖ್ಯವಾದಂಥ ಒಂದು ಆಶಯ ಈಗಾಗಲೇ ಹೇಳಿದಂತೆ ಇದು ಒಬ್ಬ ರಾಜನ ಪತನಮುಖಿ ಚಲನೆಯನ್ನು ತೋರಿಸುವಂಥ ಒಂದು ಥೀಮ್ ಇದಕ್ಕೈತಿ. ಈ ಪತನಮುಖಿಗೆ ಚಲನೆಗೆ ಕಾರಣವಾಗಿರ್ತಕ್ಕಂಥ ಇನ್ನೊಂದು ಥೀಮ್ ಏನಂತಂದ್ರೆ ಆ ರಾಜನ ಸುತ್ತಲೂ ಇರತಕ್ಕಂಥ ದೊಡ್ಡ ಪಿತೂರಿಗಾರರ ಒಂದು ಪಡೆ ಇದೆ, ಅವರು ಕೂಡ ಇದಕ್ಕೆ ಕಾರಣ ಆಗ್ತಾರೆ. ಆಮೇಲೆ ಈ ಕಾದಂಬರಿಯನ್ನ ಈಗಾಗಲೇ ಬೇರೆ ಬೇರೆ ಆಕರಗಳನ್ನು ಬಳಸ್ಕೊಂಡಿದ್ರಲ್ಲ, ಅವ್ರು ಹೇಳ್ತಾರೆ ನಾವು ಕೊಡಗನ್ನು ಯಾವಾಗಲೂ ಹೇಗೆ ವರ್ಣಿಸ್ತೀವಿ ಅಂದ್ರೆ ಎಲ್ಲಿ ಭೂರಮೆ ಬಯಸಿ ಬಿಮ್ಮನೆ ಬಂದಳು ಅಂತ ಹೇಳ್ತೀವಲ್ಲ, ತುಂಬಾ ಸುಂದರವಾದಂಥ ಒಂದು ನೈಸರ್ಗಿಕ ಚಿತ್ರಣ ಕೊಡುತ್ತಾ, ಆದರೆ ರಾಜ್ಯಾಡಳಿತ ಮಾತ್ರ ಏನಾಗಿತ್ತು ಅಂದ್ರೆ ಕೊಳಕಾಗಿ ಹೋಗಿತ್ತು ಅನ್ನೋದನ್ನ ಅವರಲ್ಲೇ ಹೇಳ್ತಾರೆ. ಆಮೇಲೆ ಅದರ ವಿಸ್ತಾರ ಹೇಳ್ತಾರೆ, ಅದು ಎಲ್ಲ ಬೇಡ. ಆಮೇಲೆ ಈ ಕಾದಂಬರಿ ಇನ್ನೊಂದು ಆಯಾಮ ಏನದಂದ್ರೆ ಮಹಿಳೆಯರಿಗೆ ಒಂದು ಮಹಿಳೆಯ ಅಸ್ಮಿತೆಯನ್ನು ಗುರುತಿಸಲಿಕ್ಕೆ ಪ್ರಯತ್ನ ಮಾಡ್ತೈತಿ ಈ ಕಾದಂಬರಿ. ಈ ಕಾದಂಬರಿಯನ್ನು ನಾವು ಕೇವಲ ಚಿಕ್ಕವೀರ ರಾಜೇಂದ್ರನ ಅಲ್ಲಿ ಇಟ್ಕೊಂಡು ನೋಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬರ್ತಕ್ಕಂಥ ಕೆಲವು ಪಾತ್ರಗಳು ತಮ್ಮ ಅಸ್ಮಿತೆಯನ್ನ, ತಮ್ಮ ಅಸ್ತಿತ್ವವನ್ನು ದಾಖಲೆ ಮಾಡತಕ್ಕಂಥ ಅವುಗಳನ್ನು ಒಂದೊಂದಾಗಿ ನಂತರ ಹೇಳ್ತಾ ಹೋಗ್ತೀನಿ. ಆಮೇಲೆ ಕೊಡಗಿನ ಜನರ ದೇಶ ನಿಷ್ಠೆ ಎಷ್ಟಿತ್ತು ಅನ್ನೋದನ್ನು ಕೂಡ ಈ ಕಾದಂಬರಿ ಚಿತ್ರಿಸ್ತದೆ. ಈ ಕಾದಂಬರಿ ಒಟ್ಟು ಹೇಗಿದೆ ಅಂದ್ರೆ, ಈ ಕಾದಂಬರಿ 512 ಪುಟ ಇದೆ ವಿದ್ಯಾರ್ಥಿಗಳೇ. ಇದನ್ನು ಓದಬೇಕಾದ್ರೆ ತುಂಬಾ ತಾಳ್ಮೆ ಬೇಕಾಗುತ್ತೆ. 512 ಪುಟದ ಈ ಕಾದಂಬರಿಯನ್ನ ತುಂಬಾ ಅಚ್ಚುಕಟ್ಟಾಗಿ ಒಂದು ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬರವಣಿಗೆಯ ಒಂದು ಲಕ್ಷಣ ಏನು ಅಂತಂದ್ರೆ ತುಂಬಾ ಅಚ್ಚುಕಟ್ಟುತನ, ಹಾಚ್ ಪಾಚ್ ಏನೂ ಇರೋದಿಲ್ಲ. ಅಲ್ಲೊಂದಿಷ್ಟು ತುಂಡು ಇಲ್ಲೊಂದಿಷ್ಟು ತುಂಡು ಯಾವುದೂ ಇರೋದಿಲ್ಲ. ಒಂದು ರೀತಿ ಕಸೂತಿ ಕೆಲಸ ಮಾಡಿದ ಹಾಗೆ, ಎಲ್ಲೂ ಎಳೆಗಳು ಹೊರಗೆ ಕಾಣದ ಹಾಗೆ ತುಂಬಾ ಅಚ್ಚುಕಟ್ಟಾಗಿ ಅದನ್ನ ಬಿಲ್ಟ್ ಮಾಡ್ತಾ ಹೋಗ್ತಾರೆ. ಆ ಕೆಲಸವನ್ನು ಹೇಗೆ ಮಾಡಿದ್ದಾರೆ ಅಂದ್ರೆ 183 ಅಧ್ಯಾಯಗಳನ್ನ, ಅಂದ್ರೆ ಓದುಗನಿಗೆ ಹಿಸ್ಟ್ರಿ ದೊಡ್ಡ ಕ್ಯಾನ್ವಾಸ್ ಇದೆ, ಓದುಗನಿಗೆ ಎಲ್ಲೂ ಕನ್ಫ್ಯೂಷನ್ ಆಗಬಾರ್ದು ಅಂತ ತಿಳ್ಕೊಂಡು ಆಯಾ ಚಿಕ್ಕ ಚಿಕ್ಕ ಅಧ್ಯಾಯಗಳನ್ನು 183 ಅಧ್ಯಾಯಗಳನ್ನ ಅದು ಇನ್ನಷ್ಟು ಕ್ಲಿಯರ್ ಆಗಲಿ ಅಂತ ತಿಳ್ಕೊಂಡು 7 ವಿಭಾಗಗಳಲ್ಲಿ ಅದನ್ನು ವಿಭಾಗೀಕರಿಸಿ ಈ ವಿಭಾಗ ಅಂತ ಹೇಳ್ತಾರೆ. ಆ ವಿಭಾಗೀಕರಣ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮಾಸ್ತಿಯವರು ಎಷ್ಟು ಅಚ್ಚುಕಟ್ಟಾದಂಥ ಲೇಖಕರು, ಬರವಣಿಗೆಕಾರರು. ಪ್ರಾಸ್ತಾವಿಕ ಅಂತ ಒಂದು ಅಧ್ಯಾಯವನ್ನು ಬರೀತಾರೆ. ಅದಾದ ನಂತರ ಕಥಾಮುಖ ಅಂತ ಹೇಳ್ತಾರೆ. ಈ ಕಥೆಗೆ ಪ್ರವೇಶ ಸಿಗಬೇಕಲ್ಲ, ಇದು ಹೆಂಗೆ ಕಥೆ ಪ್ರಾರಂಭ ಆಯ್ತು ಅಂತ ಹೇಳಲಿಕ್ಕೆ ಕಥಾಮುಖ ಅಂತಾರೆ. ಪೂರ್ವ ಕಥೆ ಅಂತಾರೆ. ಪೂರ್ವ ಕಥೆ ಅಂದ್ರೆ ಇವತ್ತೇನು ನಾ ಕಥೆ ಹೇಳಿಕ್ ಪ್ರಾರಂಭ ಮಾಡಾರಲ್ಲ ಈ ಕಾದಂಬರಿ ಒಳಗೆ, ಅದಕ್ಕಿಂತ ಹಿಂದಿನ ಕಥೆಯನ್ನು ಹೇಳಬೇಕಾಗಿದೆ ಅಲ್ಲಿ, ಅದನ್ನು ಹೇಳ್ತಾರೆ. ಕಥಾಗರ್ಭ ಅಂತ ಕರೀತಾರ, ಕಥಾಪೂರ್ಣ ಅಂತ ಕರೀತಾರೆ. ಇವೆರಡು ಬಹಳ ಮಹತ್ವದ, ಸರಿಸುಮಾರು ಇಡೀ ಕಾದಂಬರಿಯ 80% ಭಾಗ ಇದಕ್ಕೆ ಇದೆ. ಕಥಾಗರ್ಭ ಮತ್ತು ಕಥಾಪೂರ್ಣ ಅನ್ನುವಂಥ ಈ ಭಾಗಕ್ಕಿದೆ. ಕಥಾಶೇಷ
ಒಂದೊಂದು ಸಾರಿ ಏನಾಗುತ್ತಂದ್ರೆ ಕಸೂತಿ ಹೆಣೆಯುವಾಗ ಎಳೆಗಳು ಉಳಿತಾವಲ್ಲ, ಆ ಎಳೆಗಳನ್ನು ಕೂಡ ಜೋಡಿಸುವಂಥ ಕೆಲಸವನ್ನು ಏನು ಮಾಡ್ತಾರಂದ್ರೆ ಈ ಕಥಾಶೇಷ ಮತ್ತು ಅಂತಿಮವಾಗಿ ಸಮಾರೋಪ ಅಂತ ಮಾಡ್ತಾರೆ. ಇಷ್ಟು ಅಚ್ಚುಕಟ್ಟಾಗಿ ಈ ಒಂದು ಕೃತಿಯನ್ನು ರಚನೆ ಮಾಡೋದು ತುಂಬ ತಾಳ್ಮೆ ಬೇಕಾಗುತ್ತೆ. ಒಬ್ಬ ಅಧಿಕಾರಿಯಾಗಿ ದೊಡ್ಡ ಹುದ್ದೆಯಲ್ಲಿದ್ದಂಥ ಒಬ್ಬ ಲೇಖಕರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ತಮ್ಮ ಸಮಯವನ್ನು ಇದಕ್ಕಾಗಿ ಮೀಸಲಿಟ್ಟು ತುಂಬ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಕಾದಂಬರಿ ರಚನೆಯನ್ನು ಮಾಡಿದ್ದಾರೆ. ಈ ಕಾದಂಬರಿ ಪ್ರಾರಂಭವಾಗೋದು ಚಿಕ್ಕವೀರ ರಾಜೇಂದ್ರನ 14 ವರ್ಷ ರಾಜ್ಯಾಳಿಕೆ ಮಾಡ್ಯಾನ. 13ನೇ ವರ್ಷ ಅಂದರೆ 1833ರಲ್ಲಿ ಈ ಕಾದಂಬರಿ ಪ್ರಾರಂಭ ಆಗುತ್ತೆ. 1870ಕ್ಕೆ ರಾಜ್ಯಾಡಳಿತಕ್ಕೆ ಬರ್ತಾನೆ. 33 ಬಂದು ಹಿಂದೆ ಮುಂದೆ ಸರಿಲಿಕ್ಕೆ ಅವಕಾಶ ಇರ್ತೈತಿ. ಇಲ್ಲಿ 33ಕ್ಕೆ ಬಂದರೆ ಎಲ್ಲಿವರೆಗೆ ಹೋಗ್ಬೋದು ಅಂತ ಹೋಗ್ಬೋದು, ಮುಂದೆ ಭವಿಷ್ಯತ್ನೊಳಗೆ ಏನಾಗುತ್ತಂತ ಕಲ್ಪಿಸ್ಕೊಳ್ಳಿಕ್ಕೂ ಅವಕಾಶ ಇರ್ತದೆ. ಈ ಕಾದಂಬರಿಯ ಒಂದು ಜಾಣತನ ಏನದಂದ್ರೆ, ಕಾಲಕ್ಕೆ ಹೆಚ್ಚು ಐತಿಹಾಸಿಕ ಕಾದಂಬರಿಗಳು ಲೀನಿಯರ್ ಅಂದ್ರೆ ಒಮ್ಮುಖ ಚಲನೆ ಮತ್ತು ಮುಮ್ಮುಖ ಚಲನೆ ಇರ್ತೈತಿ. ಕತೆ ಹಾಗೆ ಮುಂದೆ 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 ಹೋಗ್ತಾ ಇರ್ತೈತಿ. ಆದರೆ ಈ ಚಿಕ್ಕವೀರ ರಾಜೇಂದ್ರದ ಒಂದು ವಿಶೇಷತೆ ಏನೈತೆ ಅಂತಂದ್ರೆ, ಅದು ಹಿಂದಕ್ಕೂ ಚಲಿಸ್ಲಿಕ್ಕೆ ಅವಕಾಶ ಇಟ್ಕೊಂಡೈತಿ, ಮುಂದಕ್ಕೂ ಭವಿಷ್ಯತ್ತಿನ ಕಡೆಗೆ ಹೋಗ್ಲಿಕ್ಕೂ ಅವಕಾಶ ಇಟ್ಕೊಂಡಂಥದ್ದು ಅಲ್ಲಿದೆ. ಇಂಥದ್ದೊಂದು ಈ ನಾಯಕನನ್ನು ಬೇಕಾದ್ರೆ ಈ ಇಡೀ ಕಾದಂಬರಿಯನ್ನು ಇನ್ನೊಂದು ಹೆಸರಿನಲ್ಲಿ ಕರೆಯೋದಾದ್ರೆ ಇದು ರಾಜಕೀಯ ಪಿತೂರಿಯ ಕಾದಂಬರಿ ಅಂತ ಇದನ್ನು ಹೇಗೆ ನೋಡ್ಬೇಕಂದ್ರೆ, ಪೊಲಿಟಿಕಲ್ ಇಂಟ್ರೀಗ್ಸ್ ಅಂತ ನಾವೇನು ಎಲ್ಲ ವರ್ತಮಾನದೊಳಗೂ ಇದ್ದದ್ದೇ. ಅದು ಎಲ್ಲೆಲ್ಲಿ ಪ್ರಭುಗಳಿರ್ತಾರೋ, ಎಲ್ಲೆಲ್ಲೂ ಅಧಿಕಾರಿಗಳಿರ್ತಾರೋ, ಎಲ್ಲೆಲ್ಲಿ ಅದು ಇಂಟ್ರೀಗ್ ನಡೆದಿರ್ತೈತಿ, ಪಿತೂರಿ ನಡೆದಿರ್ತೈತಿ ಅಂತ ಒಂದು ಪಿತೂರಿಯ ಕಥೆ ಇಲ್ಲಿದೆ. ಈ ಪಿತೂರಿಗೆ ಪೂರಕವಾಗಿ ಹಲವಾರು ಅಂಶಗಳನ್ನು, ಒಂದು 5-6 ಅಂಶಗಳನ್ನು ತಮ್ಮ ಗಮನಕ್ಕೆ ತರ್ತೀನಿ ನಾನು. ಇಲ್ಲಿ ಬೆಂಬತ್ತಿ ಬಂದ ಭೂತ ಅಂತ ಒಂದು ಆ ಇಡೀ ಕಾದಂಬರಿಯನ್ನು ಓದಿದಾಗ ಭೂತ ಇವನಿಗೆ ಬೆಂಬತ್ತಿ ಬಂದಿದೆ. ಎಲ್ಲಿಂದ ಭೂತ ಬರ್ತದಂದ್ರೆ, ಇವನು ದೊಡ್ಡಪ್ಪ ಚಿಕ್ಕವೀರ ರಾಜೇಂದ್ರನ ತಂದೆ ಲಿಂಗರಾಜ, ಅವನ ಅಣ್ಣ ದೊಡ್ಡವೀರಪ್ಪ. ಅವಂಗ ದೊಡ್ಡವೀರಪ್ಪ ಅಂತ ಹೆಸರಿದ್ದಕ್ಕೆ ಇವಂಗ ಏನ್ ಕರೆದಾರಂತಂದ್ರೆ ಚಿಕ್ಕವೀರ ರಾಜೇಂದ್ರ ಅಂತ ಹೆಸರಿಟ್ರ. ಆ ದೊಡ್ಡವೀರ ರಾಜೇಂದ್ರ 1780ರಿಂದ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. 1780ರಲ್ಲಿ ಅವ ಆಳ್ವಿಕೆ ಪ್ರಾರಂಭ ಮಾಡಿದ್ರೆ ಇಡೀ ಕಾದಂಬರಿ ಮುಗಿಯೋದು 1559ಕ್ಕೆ. ಅಂದ್ರೆ 80 ವರ್ಷಗಳ ಈ ಕಾಲಘಟ್ಟದೊಳಗೆ ಈ ಘಟನೆಗಳನ್ನು ಅದ್ರ ಮುಖ್ಯವಾಗಿ ಒಂದು ವರ್ಷವನ್ನು ಕೇಂದ್ರದೊಳಗೆ ಇಟ್ಕೊಂಡು ಹೋಗ್ತಾನೆ. ಏನೇನು ಭೂತ ಕಾಲದಿಂದ ಅವನಿಗೆ ಕಾಡೆ ಬಂದ್ರೆ ಆತಂದೇನು ಹೇಳಿದ್ನಲ್ಲ ಅವ್ರು ದೊಡ್ಡಪ್ಪ ದೊಡ್ಡವೀರ ರಾಜೇಂದ್ರ, ಆತ ಅವನಿಗೆ ಗಂಡು ಸಂತಾನ ಇರಂಗಿಲ್ಲ, ಪುತ್ರ ಸಂತಾನ ಇರಂಗಿಲ್ಲ. ನೆಕ್ಸ್ಟ್ ಯಾರಿಗೆ ಹೋಗ್ಬೇಕು ಅಂದ್ರೆ ಅದು ಲಿಂಗರಾಜಿಗೆ ಹೋಗ್ಬೇಕು. ಆದ್ರೆ ಅವ ಅಂತಾನ, ನಾನು ರಾಜ, ನನ್ನ ಮಗಳಾದಂಥ ದೇವಮ್ಮಾಜಿಯನ್ನು ನಾನು ಪಟ್ಟಕ್ಕೆ ಕೂಡಿಸ್ತೀನಿ. ಇನ್ನು ಸಣ್ಣಕ್ಕಿರ್ತಾಳೆ ಆಕಿನ ಪಟ್ಟಕ್ಕೆ ಕೂಡಿಸ್ಬಿಡ್ತಾನೆ. ನೋವಾದದ್ದು ಯಾರಿಗೆ? ಲಿಂಗರಾಜನಿಗೆ. ಹೇಗೆ ಈ ಇಡೀ ಕಥೆ ಮುಂದುವರಿಕೆ ಆದಂತೆ ಹೇಗೆ ಸಂಕೀರ್ಣಗೊಳ್ತಾ ಹೋಗುತ್ತಂದ್ರೆ, ದೊಡ್ಡವೀರ ರಾಜೇಂದ್ರ ಒಂದು ವೇಳೆ ಯಾರು ಲಿಂಗರಾಜನಿಗೆ ಅವನ ತಮ್ಮನಿಗೆ ಅಧಿಕಾರ ಕೊಟ್ಬಿಟ್ಟಿದ್ರೆ, ನನ್ನ ಗಂಡಸ ಮಕ್ಕಳಿಲ್ಲ ನೀನೇ ಆಗಪ್ಪ ಅಂತಂದಿದ್ರೆ ಒಂದು ರೀತಿಯೊಳಗೆ ಸುಖ ಅಂತ ಆಕ್ಕಿತ್ತು. ತನ್ನ ಮಗಳನ್ನು ತಂದು, ತಪ್ಪಲ್ಲ, ಮಗಳನ್ನು ತಂದು ಕೂಡಿಸಿದ್ದು ಆಗಿನ ಟೈಮ್ನೊಳಗೆ ಅವರು ಯಾಕೆ ನಾನು ಪುರುಷ ಇದ್ದಾಗಲೇ ಒಬ್ಬ ಮಹಿಳೆಯನ್ನು ಇಲ್ಲಿ ತಂದು ಕೂಡಿಸ್ತಿ ಅಂತ ಒಳಗೆ ನೋವಾಗುತ್ತೆ. ಯಾರಿಗೆ? ಲಿಂಗರಾಜನಿಗೆ. ಆ ಲಿಂಗರಾಜ 1-2 ವರ್ಷ ಅವಳ ಪ್ರಭಾರಿ ಮಂತ್ರಿಯಾಗಿ, ನಂತರ ಅಣ್ಣ ತೀರಿಕೊಂಡ ನಂತರ ಅವಳನ್ನು ಕೆಳಗೆ ಇಳಿಸಿ ತಾನು ರಾಜನಾಗ್ತಾನೆ. ರಾಜನಾದ ಕೂಡಲೇ ಸ್ಟಾರ್ಟ್ ಅಲ್ಲ, ಒಬ್ಬ ಮಹಿಳೆ ಅಲ್ಲಿದ್ಲು, ಆ ಮಹಿಳೆಯನ್ನು ಪಟ್ಟದಿಂದ ಇಳಿಸಲಾಯಿತು. ಆಮೇಲೆ ಅವಳಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಅಲ್ಲಿ ಸ್ಟಾರ್ಟ್ ಆಗುತ್ತೆ ಏನು ಭೂತ ಹೇಗೆ ನಮ್ಮ ಬೆನ್ನ ಹತ್ತಿ ಬರ್ತದಂದ್ರೆ, ಅವರ ಮದುವೆ, ಅವ ಏನು ಚನ್ನಬಸವ ಅನ್ನೋವನಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಆ ಚನ್ನಬಸವ ಮತ್ತು ದೇವಮ್ಮಾಜಿ ಇವನ ಸಹೋದರಿ ಇಬ್ಬರು ಸೇರಿಕೊಂಡು ಈಗ ಅಧಿಕಾರಕ್ಕೆ ಬಂದಿರತಕ್ಕಂಥ ಅಂದ್ರೆ ಲಿಂಗರಾಜನ ಮಗನಾದಂತಹ ಚಿಕ್ಕವೀರ ರಾಜೇಂದ್ರನ ವಿರುದ್ಧ ಅವರು ಪಿತೂರಿ ನಡೆಸ್ತಾರೆ. ಅಂದ್ರೆ ಭೂತದಿಂದ ಬರುವಂಥ ಕಾಟಗಳಿವು ಅನ್ನುವಂಥದ್ದು. ಆಮೇಲೆ ಅದೇ ತೆರನಾಗಿ ಮತ್ತೆ ಲಿಂಗರಾಜನಿಗೆ ಅವನೇನು ಇವರಪ್ಪ ಚಿಕ್ಕವೀರ ರಾಜೇಂದ್ರನ ಅಪ್ಪದಲ್ಲ, ಅವನಿಗೆ ಇನ್ನೊಬ್ಬ ಸಹೋದರ ಇಲ್ಲ. ಒಬ್ಬ ಲಿಂಗರಾಜ, ಅವನು ಭೋಗಜೀವಿನೇ ಲಿಂಗರಾಜನಿಗೆ ವಿವಾಹ ಬಾಹಿರವಾಗಿ ಒಂದು ಸಂಬಂಧ ಇರ್ತಿತ್ತು. ಪಾಪ ಅನ್ನುವಂಥ ಒಬ್ಬ ಮಹಿಳೆಯನ್ನ
ನಿನ್ನ ಮದುವೆ ಹಾಕಿನ ಅಂತ ತಿಳ್ಕೊಂಡು ಅವನ ಅರಮನೆಯೊಳಗೆ ಇಟ್ಕೊಂಡು ಅವಳಿಗೆ ಹುಟ್ಟಿದ ಮಗುವನ್ನ ರಾಜ್ಯಕ್ಕೆ ರಾಜನನ್ನಾಗಿ ಮಾಡ್ಬೇಕಂತ ಹೆಣ್ಣು ಮಗು ಇತ್ತಲ್ಲ, ಗಂಡು ಮಗು ಆಕೆ ಬಿಡ್ತೀನಿ ಅಂತ ಹೇಳ್ತಾನೆ. ಆಕಿ ಅವನೊಂದಿಗೆ ಸಹಕರಿಸಿದ್ದಕ್ಕೊಂದು ಗಂಡು ಮಗು ಹುಟ್ಟುತ್ತದೆ ಅವಳಿಗೆ. ಅವಾಗ ಅವನ ಅಧಿಕಾರ ಕೂಡ್ಸಂಗಿಲ್ಲ. ಆ ಪಾಪಮ್ಮ ವೇಷ ಮರಿಸ್ಕೊಂಡು ಮತ್ತೆ ಇಲ್ಲಿ ಬಂದು ಕೂತಿದ್ದಾಳೆ, ಕೊಡಗಿಗೆ ಬಂದಿದ್ದಾಳೆ, ಭಗವತಿ ಅನ್ನುವಂಥ ಹೆಸರಿನೊಳಗೆ. ಅಂದ್ರೆ ಚಿಕ್ಕವೀರ ರಾಜೇಂದ್ರನ ಮತ್ತೆ ಕಾಡ್ಲಿಕ್ಕೆ ಬಂದವರು ಯಾರಂದ್ರೆ ಅವರ ಅಪ್ಪನ ವಿವಾಹ ಬಾಹಿರ ಸಂಬಂಧದಲ್ಲಿ ಹುಟ್ಟಿರ್ತಕ್ಕಂತಹ ಆ ಹುಡುಗನ ತಾಯಿ ಏನದಾಳ ಪಾಪ, ಆಕಿಗೆ ಭಗವತಿ ಅಂತ ಮುಂದೆ ಹೆಸರು ಬದಲಾವಣೆ ಮಾಡ್ಕೊಂಡಾಳ. ಆಕಿ ಕೂಡ ಇಲ್ಲಿ ಬರ್ತಾಳ. ಆಮೇಲೆ ಲಿಂಗರಾಜಿಗೆ ಇನ್ನೊಬ್ಬ ಮಗ ಇರ್ತಾನೆ, ಚಿಕ್ಕವೀರ ರಾಜೇಂದ್ರಲ್ಲ ಇನ್ನೊಬ್ಬ ಹೆಂಡತಿಯಲ್ಲಿ ಹುಟ್ಟಿರ್ತಕ್ಕಂಥ ಮಗ, ಅವ ಅಪ್ಪಾಜಿ ರಾಜ ಅಂತ ತಿಳ್ಕೊಂಡು. ಈ ಅಪ್ಪಾಜಿ ರಾಜನು ಕೂಡ ಏನ್ ಮಾಡ್ತಾನಂತಂದ್ರೆ ನನಗೆ ಅಧಿಕಾರ ತಪ್ಪಿದಂತ ಅವನು ಇಲ್ಲಿ ಬೆನ್ನ ಹಾಕ್ತಾನೆ. ಒಟ್ಟಾರೆ ಚಿಕ್ಕವೀರ ರಾಜೇಂದ್ರನ ಮೇಲೆ ಬೇರೆ ಬೇರೆ ರಾಜಕೀಯ ಪಿತೂರಿಗಳು ನಡೆಯುವುದಕ್ಕೆ ಇದು ಕಾರಣ ಅನ್ನುವಂಥದ್ದು. ಇದು ಬಾಹ್ಯದಿಂದ ಅವನ ಪತನಕ್ಕೆ ಬಾಹ್ಯದ ಕಾರಣಗಳಾದ್ರೆ ಅಂತರಂಗದ ಕಾರಣಗಳು ಇರ್ತಾವೆ. ಇವು ದೊಡ್ಡದು. ಬಾಹ್ಯದ ಕಾರಣಗಳನ್ನು ಹೇಗಾದರೂ ಮೀರಬಹುದು, ಆದರೆ ಅಂತರಂಗದಲ್ಲಿ ದೋಷಗಳಿದ್ರೆ ಅವುಗಳನ್ನು ಮೀರೋದು ತುಂಬ ಕಷ್ಟ. ಅವನ ಅಂತರಂಗದ ಕೇಡುಗಳ ದೊಡ್ಡದೊಂದು ಲಿಸ್ಟ್ ಅದ. ಈಗಾಗಲೇ ಹೇಳಿದ್ನಲ್ಲ, ದುರಂತ ನಾಯಕರ ನಾಟಕದೊಳಗೆ ಉದಾತ್ತ ಇರ್ತಾರೆ, ಒಂದು ದೋಷ ಇರ್ತೈತಿ. ಆದ್ರೆ ಇವನಲ್ಲಿ ಹೆಂಗದ ಅಂತಂದ್ರೆ ಎಲ್ಲವೂ ದೋಷಗಳೇ, ಒಂದೆಲ್ಲೋ ಉದಾತ್ತ ಗುಣ ಐತಿ. ಹೀಗಾಗಿ ಆ ವ್ಯಕ್ತಿ ಅಂತರಂಗದ ಕೇಡನ್ನ ಹೇಗೆ ಗುರುತಿಸಬಹುದು ಅಂತಂದ್ರೆ, ಅವ ಶೀಘ್ರ ಕೋಪಿ ಇರ್ತಾನೆ. ಎಷ್ಟು ಸಿಟ್ಟಿಗೆ ಹೇಳ್ತಿರ್ತಾನ ಅವ ಅಂತಂದ್ರೆ, ಅವರ ಸಹೋದರಿ ದೇವಮ್ಮಾಜಿ ಯಾರು ಮೂಲತಃ ಅಧಿಕಾರದೊಳಗೆ ಕೂತಿದ್ಲಲ್ಲ, ಅಧಿಕಾರದೊಳಗೆ ಕೂತಕ್ಕಿನ್ನ ಬಂಧಿಸಿ ಇಟ್ಟಿರ್ತಾನೆ. ಆಕೆಗೆ ಒಂದು ಪ್ರಶ್ನೆ ಮಾಡ್ತಾಳೆ, ಸರಿಯಾದಂಥ ಒಂದು ಪ್ರಶ್ನೆ. ನೀ ರಾಜ ಆಗಬೇಕು, ಆದ್ರೆ ನಾಯಕ ಆಗಬಾರ್ದು ಅಂತ ಕೇಳ್ತಾಳೆ ಆಕೆ. ಯಾರು? ದೇವಮ್ಮ. ಅವಾಗ ಅವ ಹೇಳ್ತಾನೆ, ನಾ ಎಲ್ಲಿ ಇಟ್ಟಿರ್ತೀನಿ ಅಲ್ಲೇ ಇರ್ಬೇಕು ನೀನು, ಅಂದ್ರೆ ನೀನು ಮರ್ಯಾದೆಯಿಂದ ಬದುಕಲಿಕ್ಕೆ ಸಾಧ್ಯ ಅಂತ ಅವಳನ್ನು ಬಂಧಿಸಿ ಎಷ್ಟು ಹಿಂಸೆ ಕೊಡ್ತಾನಂತಂದ್ರೆ, ಅಷ್ಟೊತ್ತಿಗೆ ಆಕಿ ಗರ್ಭವತಿ ಆಗಿರ್ತಾಳೆ. ಅಂದ್ರೆ ಬಂಧಿಸಿ ಇಟ್ಟಾಗಲೂ ಕೂಡ ಗರ್ಭವತಿ ಆಗಿರ್ತಾಳೆ. ಹೆಂಗಂತಂದ್ರೆ ಈ ಚಿಕ್ಕವೀರ ರಾಜನ ಮಗಳು ಅವರ ಮಾವಗೆ, ಸೋದರ ಮಾವ ಯಾರು ಚನ್ನಬಸವ ಇರ್ತಾನಲ್ಲ, ಇವನಿಗೆ ಗೊತ್ತಾಗದ ಹಾಗೆ ಈ ಬಂಧನದ ಕೋಣೆಗೆ ಬಂದು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾನೆ. ನೀ ಹೆಂಗೆ ಹೊಟ್ಟಿಲ್ಲ ಅದಿ, ನೀ ಹೆಂಗೆ ಬಸರಾದಿ ಅಂತ ತಿಳ್ಕೊಂಡು ಆಕೆಗೆ ಹಿಂಸೆ ಕೊಡ್ತಾ ಎಷ್ಟು ಶೀಘ್ರ ಕೋಪಿ ಅದಾನಂತಂದ್ರೆ, ಅವನ ಕೈ ಕೆಳಗೆ ಒಬ್ಬ ಮಂತ್ರಿ ಇರ್ತಾನೆ. ಆ ಮಂತ್ರಿ ಬಗ್ಗೆ ಒಂದೆರಡು ಮಾತು ನಂತರ ಹೇಳ್ತೀನಿ. ಆ ಮಂತ್ರಿಗೆ ಹೇಳ್ತಾನ, ಈಗ ಹೆಂಗೋ ಹೊಟ್ಲೆ ಆಗಾಳ, ನೀ ಏನು ಮಾಡೋದು, ನೀನು ತೊಡಿ ಮೇಲೆ ಕುಂದಿರ್ಸ್ಕೊಂಡು ಆಕೆ ಮೇಲೆ ದೌರ್ಜನ್ಯ ಎಸಗಂತ ಹೇಳ್ತಾನೆ. ಎಷ್ಟು ದುಷ್ಟ ಗುಣ ಆತನದು ಅಂತಂದ್ರೆ, ತನ್ನ ಸಹೋದರಿ ಆಗುವವಳು ಅವಳನ್ನೇ ಏನು ಮಾಡ್ತಾನಂತಂದ್ರೆ ತನ್ನ ಮಂತ್ರಿಗೆ ಹೇಳಿ ಅವಳ ಮಾನಭಂಗ ಮಾಡು ಅಂತ ಹೇಳುವಷ್ಟು ಕ್ರೂರವಾದಂಥ ಶೀಘ್ರ ಕೋಪ ಅವನದಿದೆ. ಅವನ ಶೀಘ್ರ ಕೋಪದ ಹಲವಾರು ಉದಾಹರಣೆಗಳಿವೆ. ಯಾರಾದರೂ ಈ ಕಾದಂಬರಿಯ ಕುರಿತು ನಿಮಗೆ ಪ್ರೀತಿ ಮೂಡಿದರೆ ಅವುಗಳನ್ನು ಗಮನಿಸಬಹುದು. ಇನ್ನೊಂದು ಅವನ ದೌರ್ಬಲ್ಯ, ಅಂತರಂಗದ ದೌರ್ಬಲ್ಯ, ಸರ್ವಾಧಿಕಾರಿ ಗುಣ. ಒಬ್ಬ ಪ್ರಭುವಾಗಿ ನಿಂತಹ ವ್ಯಕ್ತಿ ಅವನಲ್ಲಿ ಸರ್ವಾಧಿಕಾರ ಮನೋಭಾವ ಮೂಡಿದ್ರೆ ಆ ಇಡೀ ರಾಜ್ಯ ಪತನಗೊಳ್ಳುತ್ತೆ. ಯಾಕೆ ಅಂತಂದ್ರೆ, ಪ್ರಭು ಇದ್ದವ ಮಂತ್ರಿಗಳ ಅವರ ಸಲಹೆಗಳನ್ನು ಒಪ್ಕೋಬೇಕಾಗತ್ತೆ. ಆದ್ರೆ ಚಿಕ್ಕವೀರ ರಾಜೇಂದ್ರ ಯಾವ ಸಂದರ್ಭದೊಳಗೂ ಆತ ಅವರ ಒಂದು ಸಲಹೆಯನ್ನು ಸ್ವೀಕಾರ ಮಾಡಲಾರ್ದಷ್ಟು ಸರ್ವಾಧಿಕಾರಿ ಮನೋಭಾವದವ. ಈ ಸರ್ವಾಧಿಕಾರಿ ಮನೋಭಾವನಲ್ಲಿ ಎರಡು ರೀತಿಯೊಳಗೆ ನಾನು ಈ ಕಾದಂಬರಿಯನ್ನು ಓದ್ತಾ ಇದ್ದಂತೆ ಗಮನಿಸ್ತೀನಿ. ಒಂದು ಕೌಟುಂಬಿಕ ನೆಲೆಯೊಳಗೆ ಸರ್ವಾಧಿಕಾರ ಮಾಡ್ತಾನೆ, ಇನ್ನೊಂದು ರಾಜಕೀಯ ಹಿನ್ನೆಲೆಯೊಳಗೆ ಸರ್ವಾಧಿಕಾರವನ್ನು ಮಾಡ್ತಾನೆ. ಕೌಟುಂಬಿಕ ಹಿನ್ನೆಲೆಯೊಳಗೆ ಈಗಾಗಲೇ ಹೇಳಿದೆ, ಯಾರೋ ಅವ್ರ ತಂಗಿಯನ್ನು ಹೇಗೆ ಆತ ಅವಳ ಮೇಲೆ ದರ್ಪವನ್ನು ನಡೆಸಿದ ಅಂತ ತಿಳ್ಕೊಂಡು. ಅವನ ಹೆಂಡತಿ ಬುದ್ಧಿವಾದ ಹೇಳಲಿಕ್ಕೆ ಬಂದ್ರೆ, ನೀನು ನನ್ನ ಮಾತು ಕೇಳಿದ್ರೆ ನನ್ನ ಹೆಂಡತಿ, ಇಲ್ಲಾಂದ್ರೆ ನನ್ನ ತೊತ್ತು ನೀನು ಅಂತ ಹೇಳಿಬಿಡ್ತಾನೆ. ಅಂದ್ರೆ ಒಬ್ಬ ಮಹಾರಾಣಿಯನ್ನ ಎಷ್ಟು ಕೀಳಾಗಿ ಕೌಟುಂಬಿಕ ನೆಲೆಯಲ್ಲಿ ಆತ ಕಾಣ್ತಾನ. ಚಿಕ್ಕವೀರ ರಾಜೇಂದ್ರನ ಈ ಒಂದು ಆಂತರಂಗಿಕ ದೌರ್ಬಲ್ಯ ಇದು ಅನ್ನೋದನ್ನ. ಇನ್ನು ಮಂತ್ರಿಗಳ ಮಾತು ಕೇಳೋದಿಲ್ಲ ಅಂತ ಹೇಳಿದೆ. ಹೆಂಗೆ ಹೇಳ್ತಾನಂದ್ರೆ, ಇದು ನನ್ನ ಅರಮನೆ, ನಿಮ್ ಯಾರ್ದು ಮಾತು ನಡೆಯಂಗಿಲ್ಲ, ಇದ್ರ ನನ್ನ ಮಾತು ಕೇಳೋಕಿಲ್ಲ ಅಂದ್ರೆ ನೀವು ಯಾರೋ ಮಂತ್ರಿ ಇರಂಗಿಲ್ಲ ಅಂತ. ಅಷ್ಟೊತ್ತಿಗೆ ಒಬ್ಬ ಸಿಟ್ಟು ಗೆದ್ದು ರಾಜೀನಾಮೆ ಕೊಟ್ಟು ಹೊರಗೆ ಹೋದಂಥದ್ದಿದೆ. ಎಷ್ಟೇ ಮಂತ್ರಿಗಳು ಹೇಳಿದ್ರು ಈ ಕುಂಟ ಬಸವ ಅಂತ ಏನದಲ್ಲ, ಇದು ಬಹಳ ಮಹತ್ವದ ಪಾತ್ರ ಈ ಕಾದಂಬರಿಯೊಳಗೆ. ಕೊನೆಗೆ ಈ ಕುಂಟ ಬಸವ ಯಾರು ಅನ್ನೋದನ್ನು ಒಂದು ಸಣ್ಣ ಮಾತು ಹೇಳ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಈ ಕುಂಟ ಬಸವನನ್ನು ಅವ ಮಂತ್ರಿಯನ್ನಾಗಿ ಮಾಡ್ಕೋತಾನೆ.
ಇಡೀ ಮಂತ್ರಿಮಂಡಲದ ಮನಸ್ಸಿನ ವಿರುದ್ಧವಾಗಿ ಇವನನ್ನು ಮಂತ್ರಿಯನ್ನಾಗಿ ಮಾಡ್ಕೊತಾನ. ಇದು ಅವನ ಸರ್ವಾಧಿಕಾರಿ ಗುಣದ ಲಕ್ಷಣ. ಅದೊಂದು. ಇನ್ನು ವಿಷಯ ಲಂಪಟ. ರಾಜರಿಗೆ ವಿಶೇಷವಾಗಿ ಇದನ್ನೇನು ಹೇಳೋ ಅವಶ್ಯಕತೆ ಇಲ್ಲ, ಅವ್ರು ಯಾವಾಗಲೂ ಅದೇ ಇರ್ತಾರೆ. ಹೆಚ್ಚು ಕಡಿಮೆ ಬಹುಪಾಲು ರಾಜರು ವಿಷಯ ಲಂಪಟ. ಇವ ಅತಿಯಾದ ವಿಷಯ ಲಂಪಟ. ಎಷ್ಟು ವಿಷಯ ಲಂಪಟ ಅಂದ್ರೆ ಅವನ ಚರಿತ್ರೆಯನ್ನು ನೋಡಿದ್ರೆ 13 ಜನ ಹೆಂಡಂದಿರು ಇದ್ರಂತ ಅವನಿಗೆ. ಈ 13 ಜನ ಹೆಂಡಂದಿರು ಅಲ್ಲದೆ ಅವನಿಗೆ ಬೇರೆ ಬೇರೆ ಹೆಣ್ಣುಗಳು ನಿರಂತರವಾಗಿ ಬೇಕಾಗ್ತಿರ್ತಾವ. ಅವನಿಗೆ ಎಷ್ಟು ಬೇಕಾಗ್ತಿರ್ತಾವ ಅಂತಂದ್ರೆ, ಮಂತ್ರಿ ಅದನ್ಲಿ ಕುಂಟ ಬಸವ, ಅವನ್ನ ಅದಕ್ಕೆ ತಗೊಂಡನ. ಏನು ಮಾಡ್ತಾನವ ಮಂತ್ರಿ ಅಂತಂದ್ರೆ ಬಸವ, ಈ ರಾಜರಿಗೆ 13 ಹೆಂಡಂದಿರಿಂದನೂ ತೃಪ್ತಿ ಇಲ್ಲ, ತನ್ನ ರಾಣಿಯಿಂದನೂ ತೃಪ್ತಿ ಇಲ್ಲ ಅಂತಂದ್ರೆ ಒಂದಿಷ್ಟು ಕೈವಾರದ ಹೆಣ್ಣುಗಳಂತ ತಂದು ಕೊಡ್ತಾನೆ. ಕೈವಾರದ ಹೆಣ್ಣುಗಳಂದ್ರೆ ರಾಣಿಗೆ ಸೇವೆ ಮಾಡಲಿಕ್ಕೆ ಅವ್ರನ್ನ ಕರೆಸೋದು. ಹೊರಗೇನು ಹೇಳೋದು, ಪ್ರಜೆಗಳಿಗೆ ರಾಣಿಯ ಸೇವೆಗೆ ಇವ್ರು ಬೇಕಾಗಿರಂತ ಹೇಳೋದು. ಆದ್ರೆ ಏನು ಮಾಡೋದು ಅಂತಂದ್ರೆ ರಾಜನಿಗೆ ಒಯ್ದು ಅವರನ್ನು ಅರ್ಪಿಸೋದು. ಇದು ಕೈವಾರ ಅಂತ ಕರೀತಾರೆ. ಈ ಕೈವಾರದ ಕೆಲಸ ನಡೀತದೆ. ಈ ಕೈವಾರದ ಕೆಲಸ ನಡೆದಾಗ ತುಂಬ ಜನರಿಗೆ ತುಂಬ ಕಷ್ಟ ಆಗತ್ತೆ, ನೋವಾಗತ್ತೆ. ಅದೇ ರೀತಿಯೊಳಗೆ ಹೀಗೆ ಬಳಸಿದ ತನ್ನ ಲೈಂಗಿಕ ಶಕ್ತಿಯನ್ನು ಬಳಸ್ತಾ ಒಂದೊಂದು ಸಾರಿ ಅತಿಯಾದಂಥ ಲೈಂಗಿಕ ಶಕ್ತಿಯ ಬಳಕೆ ಅದು ಇಡೀ ಲೈಂಗಿಕ ಶಕ್ತಿಯ ಬತ್ತಿ ಹೋಗುವ ಹಾಗೆ. ಎಷ್ಟು ಬತ್ತಿ ಹೋಗುತ್ತಂದ್ರೆ ಅವನಿಗೆ ಲೈಂಗಿಕ ಆಸಕ್ತಿ ಉಳಿಯದ, ಹೆಣ್ಣನ್ನು ಭೋಗಿಸ್ಬೇಕಂತಾನ, ಆದರೆ ಶಕ್ತಿ ಇಲ್ಲ. ಹಾಗಾದ್ರೆ ಶಕ್ತಿ ಬರಬೇಕಾದ್ರೆ ಚಿಕಿತ್ಸೆ ಏನು ನೋಡ್ರಿ. ಎಷ್ಟು ಶಕ್ತಿ ಇಲ್ಲ, ಬಿಟ್ಬಿಡು, ಆರಾಮಾಗಿ ಹೆಂಡತಿಯೊಂದಿಗೆ ಇದ್ಬಿಡು, ಒಬ್ಬ ಸ್ನೇಹಿತನಾಗಿ ಸಂಗಾತಿಯಾಗಿ ಇದ್ದು ಬಿಡಬೇಕು. ಹಾಗಿದ್ರೆ ಏನು ಮಾಡ್ಬೇಕಂದ್ರೆ ಒಡಲ ಶೋಕುವ ಹೆಣ್ಣುಗಳನ್ನು ತರಬೇಕಂತ. ಬಾಲಕಿಯರನ್ನು ತಂದು ಅವನ ಒಡಲಿಗೆ ಸೋರಿಸಿದ್ರೆ ಅವನಿಗೆ ಲೈಂಗಿಕವಾಗಿ ಉದ್ರಿಕ್ತಗೊಳ್ತಾನಂತ ಈ ಮಂತ್ರಿ ಏನದಲ್ಲ ಕುಂಟ ಬಸವ ಅವನಿಗೆ ತಂದು ಅರ್ಪಿಸ್ತಿರ್ತಾನೆ. ಇದು ತುಂಬ ಕೆಟ್ಟದ. ಇದು ಒಂದು ರೀತಿಯೊಳಗೆ ಈ ವಿಷಯ ಲಂಪಟತನ ಕೂಡ ಅವನ ಪತನಕ್ಕೆ ಕಾರಣ ಆಗುತ್ತೆ. ಮತ್ತಿಷ್ಟೆಲ್ಲ ಇದ್ದಾಗ ಆರ್ಥಿಕವಾಗಿ ಎಂದಾದರೂ ಸುಭದ್ರವಾಗಿರಲಿಕ್ಕೆ ಸಾಧ್ಯವೇ? ರಾಜ ಒಬ್ಬ ಮಹಾ ಕುಡುಕ, ಮಹಾ ಲಂಪಟ, ಆಮೇಲೆ ಯಾರ್ದು ಮಾತನ್ನು ಕೇಳಲಾರದಂತಹ ಸರ್ವಾಧಿಕಾರಿ. ಹೀಗಿದ್ದಾಗ ಯಾವ ಕಾಲಕ್ಕೂ ರಾಜ್ಯ ಆರ್ಥಿಕವಾಗಿ ಸಬಲವಾಗಿರಲಿಕ್ಕೆ ಸಾಧ್ಯ. ಬಳಸ್ತಾನಂದ್ರೆ ತನ್ನ ರಾಜನಿಗೆ ಒಂದಿಷ್ಟು ಅಮೌಂಟ್ ಬರ್ತೈತಿ, ಆಮೇಲೆ ಇಡಿಯಾಗಿರ್ತಕ್ಕಂಥ ರಾಜ್ಯಕ್ಕೆ ಒಂದು ಬೊಕ್ಕಸ ಇರ್ತೈತಿ. ತನ್ನ ಬೊಕ್ಕಸ ಸಾಲಾರ್ದಕ್ಕೆ ರಾಜ್ಯದ ಬೊಕ್ಕಸದಿಂದ ತರಿಸ್ಕೊಂಡು ಖರ್ಚು ಮಾಡ್ಲಿಕ್ಕೆ ಅದನ್ನು ಖಾಲಿಯಾಗಿ ಹೋಗುತ್ತೆ. ಆಮೇಲೆ ಊರಿನ ಶೆಟ್ಟಿಗಳು ಇರ್ತಾರಲ್ಲ, ಅವ್ರ ಕಡೆಯಿಂದ ಸಾಲ ಪಡಿತಾನೆ. ಸಾಲ ಪಡಿದ್ರೆ ಅವರು ಶೆಟ್ಟಿಗಳು ಬಂದು ನಮ್ಗೆ ಭಾಳ ಸಾತ್ರಿ ಸಾಲ ಮರುಪಾವತಿ ಮಾಡಿಲ್ಲ ಅಂದ್ರೆ ಅವ್ನು ವಿರೋಧಿಸ್ತಾನೆ. ಮತ್ತೆ ಯಾರಾದರೂ ಸಾಲ ಕೊಡೋದಿಲ್ಲ ಅಂದ್ರೆ ಅವ್ರನ್ನ ಖಂಡಿಸ್ತಾನೆ. ಭಾಳಷ್ಟು ಹಿಂಸೆಯನ್ನು ಕೊಡ್ತಾನೆ. ಹೀಗೆ ಆತ ಮಹಾ 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 ದುಷ್ಟನಾಗ್ತಾ ಹೋಗ್ತಾನೆ. ಇದಕ್ಕೆ ಪರ್ಯಾಯವಾಗಿ ನೋಡಕ್ಕೆ ಯಾವಾಗಲೂ ಹೀಗೆ ಇದು ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಸಂಘಟನೆ, ಗೌಪ್ಯವಾಗಿರ್ತಕ್ಕಂಥ ಒಂದು ಸಂಘಟನೆ ಅಲ್ಲಿ ಕೊಡಗಿನಲ್ಲಿ ಹುಟ್ಕೋತದ. ಅದರ ಹೆಸರೇನದ ಅಂತಂದ್ರೆ ಕಾವೇರಿ ಮಕ್ಕಳು ಅಂತ ಒಂದು ಸಂಘಟನೆ ಮಾಡ್ಕೋತಾರೆ. ಕಾವೇರಿ ಮಕ್ಕಳು ಅಂದರೆ ಒಬ್ಬ ರಾಜ ಯಾವಾಗಲಾದರೂ ಸರ್ವಾಧಿಕಾರಿ ಆದರೆ ಪ್ರಜೆಗಳು ಏನು ಮಾಡ್ತಾರೆ ಅಂದ್ರೆ ರಾಜನಿಗೆ ಗೊತ್ತಿಲ್ಲದ ಹಾಗೆ ಗೌಪ್ಯವಾಗಿ ಒಂದು ಪ್ರತಿರೋಧದ ಒಂದು ನೆಲೆಯನ್ನು ನಿರ್ಮಾಣ ಮಾಡ್ಕೋತಾರೆ. ಅಂಥ ನೆಲೆಯನ್ನು ನಾವು ಇಲ್ಲಿ ಕಾವೇರಿ ಮಕ್ಕಳು ಅನ್ನುವಂಥ ಇದರೊಳಗೆ ನಾವು ಕಾಣ್ತೀವಿ. ಇದೆಲ್ಲದಕ್ಕೂ ಕಿರೀಟಪ್ರಾಯ ಎನ್ನುವ ಹಾಗೆ ಹೊರಗಿನಿಂದ ಬಂದಿರತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿ ನಮ್ಮೊಳಗಿನ ಎಲ್ಲ ಒಳಗಳನ್ನು ಬಳಸಿಕೊಂಡು ಈ ರಾಜನನ್ನು ದಮನ ಮಾಡ್ತಾರೆ, ಅವನನ್ನು ಕಂಟ್ರೋಲ್ ಮಾಡ್ತಾರೆ, ಹೋಮ್ ಅರೆಸ್ಟ್ ಮಾಡ್ತಾರೆ, ಒಂದಿಷ್ಟು ರಾಯಲ್ಟಿ ಕೊಡ್ತಾರೆ. ಹೀಗೆ ಒಂದು ರೀತಿಯೊಳಗೆ ಕೊಟ್ಟು ಇಲ್ಲಿ ಬೇಡಪ್ಪ ನೀನು ಇಂಗ್ಲೆಂಡಿಗೆ ಹೋಗಂತ ಇಂಗ್ಲೆಂಡಿಗೆ ಕಳಿಸ್ತಾರೆ. ಇದೆಲ್ಲ ಕಥಾಶೇಷದ ಮಾತನ್ನು ಹೇಳ್ತಾ ಇದ್ದೀನಿ. ನನಗೆ ಇಂಗ್ಲೆಂಡ್ನೊಳಗೆ ಕೆಲವು ದಿವಸ ಇದ್ದ ಅಲ್ಲಿ ಸಾಯ್ತಾನ. ಅವನ ಮಗಳು ಒಬ್ಬಕ್ಕೆ ಹೇಳಿದ್ನಲ್ಲ, ಗೌರಿ ಅಂತ ಅವಳ ಹೆಸರು. ಆಕೆ ಇಂಗ್ಲೆಂಡದ ಒಬ್ಬ ಕ್ರಿಶ್ಚಿಯನ್ನನ್ನು ಮದುವೆ, ಇದು ಕಥಾಶ್ರೇಷ್ಠದೊಳಗೆ ಬರುವಂಥದ್ದು. ಇಂಗ್ಲೆಂಡದ ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿಯನ್ನು ಮದುವೆಯಾಗಿ ವಿಕ್ಟೋರಿಯಾ ಗೌರಿ ಅಂತ ಆಕೆ ಒಂದು ಮಗು ಜನ್ಮ ಕೊಡ್ತಾಳೆ, ಆಕೆ ಸಾಯ್ತಾಳ. ಆಮೇಲೆ ಇಂಡಿಯಾದ ಕೆಲವು ಜನ ಸಂಶೋಧಕರು ಆ ಹುಡುಗಿಯನ್ನು ಭೇಟಿಯಾಗುವುದರೊಂದಿಗೆ ಈ ಕಥೆ ಮುಗೀತು, ಸಮಾಪ್ತಿಗೊಳ್ಳುತ್ತೆ. ಒಂದು ರೀತಿಯೊಳಗೆ ಒಂದು ರಾಜ್ಯ ನಿಧಾನವಾಗಿ ಹೇಗೆ ಇಳಿಜಾರಿನಲ್ಲಿ ಬರ್ತಾ ಪತನವನ್ನು ಕಾಣುತ್ತೆ. ಎಷ್ಟು ಪತನ ಆಗಿತ್ತು ಅಂದರೆ ಒಂದು ಮಾತು ಹೇಳ್ತಾರೆ, ನರಕ ಒಂದು ಕಲ್ಪನೆ ಇದೆಯಲ್ಲ, ಎಷ್ಟದ ಅಂದ್ರೆ ಅದು ಪಾತಾಳ. ಕೆಲವು ಜನರಿಗೆ ಆ ನರಕವೇ ಆಕಾಶದಷ್ಟು ಎತ್ತರ ಕಾಣಿಸ್ತಿರ್ತದೆ. ಕೆಲವು ಜನರಿಗೆ ನರಕ ಆಕಾಶದಷ್ಟು ಎತ್ತರ ಕಾಣಿಸ್ತಿರ್ತದೆ. ಅಂದ್ರೆ ಅವ್ರು ಇನ್ನೂ ಎಷ್ಟು ಪತನಕ್ಕೆ ಬಿದ್ದಿರ್ಬೋದು ಅಂದರೆ ನರಕವನ್ನು ಆಕಾಶದಷ್ಟು ಎತ್ತರಕ್ಕೆ ನೋಡುವ ಒಂದು ವಿಶಿಷ್ಟ ಪಾತ್ರ
ಈ ಒಂದು ಚಿಕ್ಕವೀರ ರಾಜೇಂದ್ರ ನಮ್ಮೆದುರಿಗಿದ್ದಾನೆ. ಈ ಕೃತಿಯ ಕುರಿತು ಮೆಚ್ಚುಗೆಯ ಮಾತುಗಳು ಬಂದಿವೆ, ಟೀಕೆಯ ಮಾತುಗಳು ಬಂದಿವೆ. ಇದನ್ನೆಲ್ಲ ಹೇಳಿದಾಗ ಕೆಲವು ಟೀಕೆಯ ಮಾತುಗಳು ಬರಲಿಕ್ಕೆ ಸಾಧ್ಯ ಇದೆ. ಕೆಲವು ಜನರು ಏನು ಹೇಳ್ಯಾರಂತಂದ್ರೆ, ಏನ್ರಿ ಅಂಥ ಗ್ರಂಥ ಓದಲೇ ಇಲ್ಲಲ್ಲ ನೀವು, ಅದರೊಳಗೆ ಒಂದೆರಡು ಒಳ್ಳೆ ಗುಣಗಳು. ಚಿಕ್ಕವೀರ ರಾಜೇಂದ್ರ ಸ್ವತಃ ಸಾಹಿತ್ಯಾಸಕ್ತ ಆಗಿದ್ದ, ಅವನ ಕಾವ್ಯ ಬರೀತಿದ್ದ, ಕನ್ನಡ ಮಾತಾಡ್ತಿದ್ದ, ಉರ್ದು ಮಾತಾಡ್ತಿದ್ದ, ಹಿಂದಿ ಹೀಗೆಲ್ಲ ಮಾತಾಡ್ತಿದ್ದ. ಆಮೇಲೆ ಭಾಳ ಸಾಹಿತ್ಯಕ್ಕೆ ಪ್ರೇರಣೆಯನ್ನು ನೀಡ್ತಿದ್ದ ಅನ್ನುವಂಥ ಹಲವಾರು ಸಂಗತಿಗಳು ಚರಿತ್ರೆಯಲ್ಲಿ ದಾಖಲೆ ಅದು. ಅದನ್ನು ನೀವು ಕೈ ಬಿಟ್ಟಿರಿ ಮಾಸ್ತಿ ಅವರೇ, ನೀವು ಮಾಡಿದಂಥ ದೋಷ ಇದು ಅಂತೂ ಕೂಡ ಮಾಸ್ತಿ ಅವರಿಗೆ ಟೀಕೆಯನ್ನು ಮಾಡಿದ್ದಾರೆ. ಜಾತಿಯನ್ನು ಹಿಡ್ಕೊಂಡು ಜಾತಿಯನ್ನು ಹಿಡ್ಕೊಂಡು ನೀವು ತುಂಬ ಕಟುವಾಗಿ ಮಾತನಾಡಿದ್ರಿ ಅಂತ ತಿಳ್ಕೊಂಡು ಜಾತಿ ಸಂಘಟನೆಗಳು ಕೂಡ ಅವರ ಮೇಲೆ ಎಗರಿ ಬಿದ್ದಿವೆ ಅನ್ನೋದನ್ನು ಕೂಡ ನಾವು ಚರಿತ್ರೆಯೊಳಗೆ ನೋಡಿದ್ವಿ. ಆದರೆ ಮೆಚ್ಚುಗೆಯ ಮಾತು ಕೂಡ ಇದೆ. ಯು ಆರ್ ಅನಂತಮೂರ್ತಿ ಅಂತವರು ಇಂಥ ಒಂದು ಶ್ರೇಷ್ಠ ಕೃತಿ ಯಾವುದೂ ಇಲ್ಲ ಅನ್ನುವಂಥ ಮಾತನ್ನು, ಯಾಕಂದ್ರೆ ಅವ್ರು ಹೇಳ್ತಾರೆ, ಮಾಸ್ತಿಯವರು ಎಂಥವ್ರು ಅಂದರೆ ಒಂದು ನಾಡಿಯನ್ನು ಹಿಡಿದ್ರೆ ಇಡೀ ದೇಹದ ಇಡೀ ಭಾಗದೊಳಗಾಗುವಂಥ ಎಲ್ಲ ರೋಗಗಳನ್ನು ಗುರುತಿಸಬಲ್ಲಂಥ ಒಂದು ಶಕ್ತಿ ಉಳ್ಳವರು. ಅಂದರೆ ತುಂಬ ಸೂಕ್ಷ್ಮವಾಗಿ ಅವರು ಗಮನಿಸಿದ್ದಾರೆ. ಒಳ್ಳೆಯ ಕೃತಿ ಅದ, ವಿಶ್ವಮಾನ್ಯವಾದಂಥ ಕೃತಿ ಅಂತ ಹೇಳಿದ್ದಾರೆ. ಹೀಗೆ ಈ ಕೃತಿಯ ಕುರಿತು ಟೀಕೆಗಳು ಇವೆ, ಟಿಪ್ಪಣಿಗಳು ಇವೆ. ಇವುಗಳ ಕುರಿತು ಒಂದು 8-10 ದಿವಸಗಳವರೆಗೆ ಅಧ್ಯಯನ ಮಾಡಿ ಒಂದಿಷ್ಟು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಒದಗಿಸಿಕೊಟ್ಟಂಥ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮಾನಸ್ ಅವರಿಗೆ, ಆಮೇಲೆ ಕಿರಣ್ ಸಿಂಗ್ ಅವರಿಗೆ, ಅದೇ ರೀತಿಯೊಳಗೆ ಇದಕ್ಕೊಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಮೈಸೂರು ಬ್ಯಾಂಕ್ ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನದ ಎಲ್ಲ ಸಿಬ್ಬಂದಿಗೆ ಪ್ರೀತಿಯಿಂದ ಒಂದಿಷ್ಟು ಹೆಚ್ಚಿನ ಸಮಯ ತಗೊಂಡ್ರು ತಾಳ್ಮೆಯಿಂದ ಕೇಳಿದ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.